ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜ್ಯ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದ 16ನೇ ಪದದ ಕೆಲವು ನುಡಿಗಳನ್ನು ನೋಡ್ಕೊಂಡು ನಾವು ಹೋಗೋಣ. ಅದಕ್ಕೆ ಇಲ್ಲೇನು ಹೇಳ್ತಾರೆ, 16ನೆಯ ಪದದಲ್ಲಿ ಹೇಳ್ತಾ ಇದ್ದಾರ, ಅರಿವೇ ಎಲೆ ಅರಿವೇ ನಿನ್ನ ತೆರ ನರಿಯೇ ಮುಕ್ತಿಯಹುದು ನಿಶ್ಚಯವಂತೆ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅರಿವು ಎಲೆ ಅರಿವೇ, ಅರಿವುವೆ ಅಂದರೆ ಚಿದ್ರೂಪವೇ, ಅರಿವೆ ಅಂದರೆ ಚಿತ್ತೆ. ನೀನು ಹೆಂಗಿದೆ ಹಂಗೆ ತಿಳ್ಕೊಂಡ್ರೆ, ನಿನ್ನ ಸ್ವರೂಪವನ್ನು ಹಂಗೆ ತಿಳ್ಕೊಂಡ್ರೆ, ಹಾಗೆ ವಿಚಾರ ಮಾಡಿದಾಗ ಮೋಕ್ಷ ಅಂತೂ ಖಂಡಿತ ಆಗ್ತದಪ್ಪ, ಪ್ರಾಪ್ತಿ ಆಗ್ತದ ಅನ್ನುವಂಥ ವಿಚಾರವನ್ನು ಈ ನಿನ್ನೆ ವಿಷಯದಲ್ಲಿ ಹಲವಾರು ವಿಚಾರಗಳನ್ನು ಅವ್ರು ಹೇಳಿದರು. ಇವಾಗ ನಾವು ನಿನ್ನೆಯ ವಿಷಯದಲ್ಲಿ 3ನೆಯ ಒಂದು ನುಡಿಯಲ್ಲಿ ಕೂಡ ಹೇಳಿತ್ತು. ಯಾಕಂದರೆ ಅರಿವು ಎಲ್ಲ ದೇಹಗಳಲ್ಲಿರುವಂಥದ್ದು ಒಂದೇ. ಚತುರ್ಮುಖ ಬ್ರಹ್ಮವನ್ನೇ ಮೊದಲು ಮಾಡಿಕೊಂಡು ಇರುವೆಯ ಪರ್ಯಂತರ ಎಲ್ಲ ಶರೀರಗಳಲ್ಲಿ ವ್ಯಾಪಕವಾಗಿರುವಂಥದ್ದು ನಿನ್ನ ಅರಿವಿನ ಸ್ವರೂಪ. ಅದು ಹೆಂಗೈತೆ ಅಂದ್ರೆ, ಒಂದು ದೇಶ ಇಂಥ ದೇಶದಾಗ ಐತೇನೋ ಅಂಥ ದೇಶದಾಗ ಐತೇನೋ ಅಂತ ಅಲ್ಲ, ಒಂದೇ ಶರೀರದಾಗ ಐತೇನೋ ಅಂತ ಹಂಗಿಲ್ಲ. ಅದು ಹೆಂಗೈತಪ್ಪ ಅಂದ್ರೆ ಪರಿಚಿನ್ನ ರಹಿತವಾಗಿರುವಂಥದ್ದು ಐತೆ. ಯಾವ ರೀತಿ ಘಟ ಈ ಹುಟ್ಟಿ ಹೊಡೆದ್ರೂ ಕೂಡ ಒಳಗಡೆ ಇರುವಂಥ ಬೈಲ್ ಹೆಂಗೆ ನಾಶ ಆಗಂಗಿಲ್ಲೋ, ಅದೇ ರೀತಿ ಕೂಡ ನಿನ್ನ ಒಳಗಡೆ ಇರುವಂಥ ಆತ್ಮ ಪರಮಾತ್ಮ ಶರೀರ ಬಿದ್ದು ಹೋದರೂ ಕೂಡ ಒಳಗಡೆ ಇರುವಂಥ ಆತ್ಮ ಅದು ಹೋಗುವಂಥದ್ದಲ್ಲ, ಬರುವಂಥದ್ದಲ್ಲ ಅಂತ ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅವರು. 4ನೆಯ ನುಡಿಯಲ್ಲಿ ನೋಡೋಣ, ದೇಶ ಪರಿಚಿನ್ನ ರಹಿತವಾದಂಥ ಅರಿವು. ಇಷ್ಟೇ ಇಂಥ ಒಂದು ದೇಶದಾಗ ನಾವೆಲ್ಲ ನೋಡ್ರಿ, ಭೂಮಿ ಇರೋದು ಒಂದೇ ಐತೆ, ಆಕಾಶ ಇರೋದು ಒಂದೇ ಐತೆ, ವಾಯು ಒಂದೇ ಐತೆ, ನೀರು ಒಂದೇ ಐತೆ, ಹೌದಲ್ಲ, ಅಗ್ನಿ ಒಂದೇ ಐತೆ. ಇವೆಲ್ಲ ಭಿನ್ನ ಭಿನ್ನವಾಗಿ ನಾವು ಮಾಡ್ಕೊಂಡಿದ್ದೀವಿ. ಆಕಾಶ ಭೂಮಿ ಒಂದೇ ಹಾಸಿಗೆನೇ ಐತೆ, ಹೌದಲ್ಲ. ನಾವೇನು ಮಾಡ್ಕೊಂಡಿದ್ದೀವಿ, ಒಂದು ಊರು ಅಂತ ಲಿಮಿಟ್ ಹಾಕ್ಕೊಂಡಿವಿ, ಒಂದು ತಾಲೂಕು ಅಂತ ಲಿಮಿಟ್ ಹಾಕ್ಕೊಂಡಿವಿ, ಒಂದು ಡಿಸ್ಟಿಕ್ ಅಂತ ಲಿಮಿಟ್ ಹಾಕ್ಕೊಂಡಿವಿ, ಒಂದು ಕರ್ನಾಟಕ ಅಂತ ಲಿಮಿಟ್ ಹಾಕ್ಕೊಂಡಿವಿ, ಒಂದು ಭಾರತ ಅಂತ ಲಿಮಿಟ್ ಹಾಕ್ಕೊಂಡಿವಿ. ಆದರೆ ವಿಚಾರ ಮಾಡಿ ನೋಡಿದಾಗ ಹಂಗೈತೇನೋ ಭೂಮಿ ಲೆಕ್ಕದಾಗ ಭೂಮಿ ಒಂದೇ ಹಾಸಿಗೆನೇ ಎಲ್ಲ ಕಡೆ ಇರುವಂಥದ್ದು. ಆದರೆ ನಾವು ಮಾಡ್ಕೊಂಡಿವಿ ಭಿನ್ನ ಭಿನ್ನವಾಗಿ ಇಷ್ಟಿಷ್ಟು ಅಂತ ಮಾಡ್ಕೊಂಡಿವಿ. ಯಾವಾಗ ಅದು ಪರಿಚಿನ್ನತ್ವದಿಂದ ನಾವು ನೋಡ್ತೀವಲ್ಲ, ಅದು ಅಜ್ಞಾನ. ಅವೆಲ್ಲ ಉಪಾಧಿಗಳನ್ನು ತೆಗೆದಾಗ, ಪರಿಚಿನ್ನತ್ವ ತೆಗೆದಾಗ ಅಖಂಡವಾಗಿರುವಂಥದ್ದು ಭೂಮಿ ಒಂದೇ ಐತೆ, ಅಖಂಡವಾಗಿರುವಂಥ ಆಕಾಶ ಒಂದೇ ಐತೆ. ಈಗ ನಾವು ಬೇರೆ ಬೇರೆ ಡಿಸ್ಟಿಕ್ದಾಗ ಬೇರೆ, ತಾಲೂಕದಾಗ ಬೇರೆ ಮತ್ತು ಸ್ಟೇಟ್ದಾಗ ಬೇರೆ ಅಂತ ಏನಾರು ಆಕಾಶ ಐತೇನು? ನಾವು ಇಷ್ಟ್ರ ಮೇಲೆ ಆಕಾಶದ ಯಾಕೆ ದೃಷ್ಟಾಂತ ಕೊಡ್ತಾರಂತಂದ್ರೆ, ಅದಕ್ಕೆ ಲಿಮಿಟ್ ಇಲ್ಲ. ಹಿಂಗೆ ಪರಿಚಿನ್ನತ್ವದಿಂದ ಕೂಡದೇ ಇರುವಂಥದ್ದು ಆಕಾಶ. ಈ ಕರ್ನಾಟಕದಾಗೂ ಹಂಗದ, ತಮಿಳ್ನಾಡ್ದಾಗೂ ಐತೆ, ಆಂಧ್ರದಲ್ಲೂ ಐತೆ, ಎಲ್ಲ ಕಡೆ ಸಮಾನವಾಗಿರುವಂಥ ಆಕಾಶ. ಈಗ ನಾವೇನು ಮಾಡ್ಕೊಂಡೇವಿ, ಇದು ನಮ್ಮ ಕರ್ನಾಟಕ ಕ್ಷೇತ್ರ, ಇದು ಆಂಧ್ರ ಕ್ಷೇತ್ರ, ಇದು ತಮಿಳ್ನಾಡು. ನಾವು ಜೀವಿಗಳ ಒಂದು ಸೃಷ್ಟಿ ಇದು. ಹಂಗೆ ನೋಡಿದ್ರೆ ಆಕಾಶ ಎಲ್ಲ ಕಡೆ ಇರುವಂಥ ಆಕಾಶ ಒಂದೇ ಆಗಿರುವಂಥದ್ದು. ಅದ್ರಂಗೆ ಇಲ್ಲಿ ಕೂಡ ದೇಶ ಇಂಥ ದೇಶದಾಗ ಅದನ ಆತ್ಮ, ಇಂಥ ಶರೀರದಾಗ ಹಂಗೇನಿಲ್ಲ, ಎಲ್ಲ ಕಡೆ ತುಂಬಿ ಭರಿತವಾಗಿದ್ದಾನತ. ಅರಿವಿನ ಸ್ವರೂಪ ಎಲ್ಲ ಕಡೆನೇ ಐತೆ ಅದು. ಅದಕ್ಕೆ ಅರಿವು ಕಾಲ
ಪರಿಚ್ಛಿನ್ನದಿಂದಲೂ ರಹಿತವಾಗಿರ್ತದಂತ ಕಾಲದ ಬಗ್ಗೆ ಹೇಳ್ತಾರೆ. ದೇಶದ ಬಗ್ಗೆ ಹಿಂದೆ ಹೇಳಿದರು. ಈಗೇನು ಹೇಳಿದರು, ಏನು ಹೇಳ್ತಾರೆ ಅವರು, ಕಾಲ ಪರಿಚ್ಛಿನ್ನದಿಂದಲೂ, ಅದು ಕಾಲಕ್ಕೂ ಕೂಡ ಅದು ಸೀಮಿತವಾಗದೇ ಇರುವಂಥದ್ದು ಐತೆ ಅದು. ಅದಕ್ಕೆ ಇಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. 4ನೇ ನುಡಿ ನೋಡ್ರಿ. ದಿನ ಪಕ್ಷ ಮಾಸಾದಿ ಭೂತಾದಿ ಸರ್ಗಾದಿ ಎನಿಪ ಕಾಲದೊಳು ಖಂಡಿತ ಮಾಗದೊಪ್ಪುವ ಅಂತ ಹೇಳ್ತಾರೆ. ಖಂಡಿತ ಮಾಗದೆ ಒಪ್ಪುವ ಅಂತ ಅನ್ನುವಂಥದ್ದು. ಈಗ ದಿವಸ ಅಂದ್ರೇನು? 7 ದಿನಗಳು. ಪಕ್ಷ ಅಂದ್ರೆ ನಾವು ಹೇಳ್ತೀವಲ್ಲ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಆ ಪಕ್ಷಗಳಲ್ಲಿರುವಂಥ. ಮಾಸ ಅಂದ್ರೆ ಈ 12 ತಿಂಗಳುಗಳು. ಒಂದು ಮಾಸ ಅಂದ್ರೆ, ಯಾಕಂದರೆ ಈ ತಿಂಗಳುಗಳು 12 ಮಾಸ. ಮತ್ತು 12 ತಿಂಗಳುಗಳಲ್ಲಿ ಮಾಸಾದಿ ಅಂತಂದ್ರೆ 12 ತಿಂಗಳುಗಳಲ್ಲಿ. ಭೂತಾದಿ ಅಂದಾಗ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಅಂತ ತಗೊಳ್ಬೇಕು, ಆಯಿತಾ. ಸರ್ಗಾದಿ ಅಂದ್ರೆ ಸೃಷ್ಟಿ ಉತ್ಪತ್ತಿ ಆಗುವಂಥದ್ದು, ಸ್ಥಿತಿ ಆಗುವಂಥದ್ದು, ನಾಶ ಆಗುವಂಥದ್ದು, ಈ ರೀತಿ ಹೇಳ್ಸ್ಕೊಳ್ತದೆ. ಅದಕ್ಕೆ ಈ ಜಾಗರಣಾದಿ ಅವಸ್ಥೆಗಳು ಅಂದರೆ ಯಾವುವು? ಜಾಗ್ರ, ಸ್ವಪ್ನ, ಅವಸ್ಥಾತ್ರಯಗಳು. ಜಾಗ್ರ, ಸ್ವಪ್ನ, ಸುಸುಪ್ತಿ, ಅವಸ್ಥಾತ್ರಯಗಳಿದ್ದಂಥ ಅರಿವು ನಾವು ದಿವಸ ಅನುಭವಿಸಕತ್ತೀವಲ್ಲ, ಏನು? ಜಾಗ್ರನೂ ಅನುಭವಿಸ್ತಾ ಇದ್ದೀವಿ, ಸ್ವಪ್ನನೂ ಅನುಭವಿಸ್ತಾ ಇದ್ದೀವಿ, ಸುಸುಪ್ತಿನೂ ಅನುಭವಿಸ್ತೀವಿ. ಮತ್ತು ಜಾಗ್ರದಲ್ಲೂ ಅರಿವೈತೆ, ಸುಸುಪ್ತಿಯಲ್ಲೂ ಅರಿವೈತೆ, ಸ್ವಪ್ನದಲ್ಲೂ ಅರಿವೈತೆ, 3ರಲ್ಲಿ ಅರಿವೈತೆ ಅಂತಲೇ ಹೇಳಿದ್ದೀವಿ. ಮತ್ತು ಈ ಅರಿವು ದಿವಸದಾಗಿರಂಗಿಲ್ಲನ? ಅದೇ ಅರಿವು ದಿವಸದಲ್ಲಿ ಕೂಡ ಇರ್ತದದು, ದಿನದಲ್ಲಿ ಕೂಡ ಇರ್ತದೆ. ಇದೇ ಅರಿವು ದಿನದಲ್ಲಿ ಕೂಡ ಇರ್ತದೆ ಅದು. ಯಾಕಂದ್ರೆ ಈಗ ನಿನ್ನೆ ಇಲ್ಲಂತೀರೇನು ಅರಿವು? ನಿನ್ನೆನೂ ಇದೇ ಅರಿವಿತ್ತು, ಮತ್ತು ಈಗಲೂ ಇದೇ ಅರಿವು ಅದು, ಮತ್ತು ಮುಂದೂ ಇದೇ ಅರಿವು ಇರ್ತದೆ. ಶರೀರ ಹೆಚ್ಚು ಕಮ್ಮಿ ಆಗ್ತದೆ. ನಿನ್ನೆ ನಾವು ಚಂದ ಇದ್ದೀವಪ್ಪ ಅಂತೀವಿ, ಇವತ್ತು ಯಾಕೋ ಸ್ವಲ್ಪ ಹುಷಾರಿಲ್ದಂಗೆ ಆಗ್ಯದಪ್ಪ ಅಂತೀವಿ, ಮತ್ತು ನಾಳೆ ಏನೋ ಒಂದು ಸ್ವಲ್ಪ ಏನೋ ಅಂತಂತ ನಾವು ಅಂದ್ಕೊಂಡಿರ್ತೀವಿ, ಅದಲ್ಲ. ಆದ್ರೆ ಅರಿವು ಹಂಗೆ ಐತೇನು? ಅದು ಯಾವ ವಿಕಾರಕ್ಕೆ ಒಳಗಾಗದೇ ಇರುವಂಥದ್ದು. ನಿನ್ನೆನೂ ಅದೇ ಅದ, ಈಗೂ ಅದ, ಮುಂದೂ ಇರ್ತದ. ಅದಕ್ಕೆ ಹಿಂಗೆ ಸೋಮವಾರ ಬೇರೆ ಐತ್ರಿ, ಮಂಗಳವಾರ ಬೇರೆ ಐತ್ರಿ ಅರಿವು, ಬುಧವಾರ ಬೇರೆ ಐತ್ರಿ, ಗುರುವಾರ ಬೇರೆ ಐತೆ ಅಂತ್ರೇನು? ಸೋಮವಾರದಲ್ಲಿರುವಂಥ ಅರಿವು ಒಂದೇ ಅದ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಎಲ್ಲ ದಿವಸಗಳಲ್ಲಿರುವಂಥ ಅರಿವು ಒಂದೇ ಇರೋದು, ಏಕತರವಾಗಿ ಇರ್ತದೆ. ಅದಕ್ಕೆ ಯಾವ ವಿಕಾರತೆ ಇಲ್ಲ. ಅರಿವೇ ಚೈತ್ರ ವೈಶಾಖಾದಿ ಮಾಸಗಳಲ್ಲಿಯೂ ಕೂಡ ಇರ್ತದೆ. ಇದೇ ಅರಿವು ಕೂಡ ಈ 12 ತಿಂಗಳುಗಳಲ್ಲಿ, ಮಾಸಗಳಲ್ಲಿ ಕೂಡ ಇರ್ತದೆ. ಈ ಮಾಸಗಳಲ್ಲಿದ್ದಂಥ ಅರಿವೇ ಹೌದಲ್ಲ, ಈ ತಿಂಗಳದಾಗಿರ್ತದಲ್ಲ, ಅದೇ ಅರಿವೇ. ಈ ಜನವರಿಗೆ ಬೇರೆ ಅರಿವು ಅದ್ರಿ. ಈಗ ಹಿಂಗೆ ಹೋಯ್ತು ನೋಡ್ರಿ, ಏಪ್ರಿಲ್ದಾಗ ಅರಿವು ಬೇರೆ ಇತ್ತು, ಈಗ ಅರಿವು ಬೇರೆ ಅದಂತೀರೇನ? ಆವಾಗನೂ ಇರೋದು ಇದೆ, ಈಗಲೂ ಇದೆ ಅದ, ಮುಂದೂ ಇರ್ತದೆ. ಅದಕ್ಕೆ ಇದೇ ಅರಿವು ಭೂತಕಾಲ, ವರ್ತಮಾನ ಕಾಲ ಮತ್ತು ಭಾವಿ ಕಾಲತ್ರಯಗಳಲ್ಲೂ ಇರ್ತದೆ. ಇದೇ ಅರಿವು ಹೆಂಗಿರ್ತಂದ್ರೆ ಇಂಥ ಭೂತಕಾಲದಲ್ಲೂ ಇರ್ತದೆ, ಈ ವರ್ತಮಾನ ಕಾಲದಲ್ಲೂ ಅದ, ಮತ್ತು ಮುಂದೆ ಭವಿಷ್ಯತ್ ಭಾವಿ ಕಾಲದಲ್ಲಿ ಕೂಡ ಇದೇ ಅರಿವು ಇರ್ತದೆ. ಈ ಕಾಲತ್ರಯದ ಅರಿವೇ ಏನಾಗ್ತದಂದ್ರೆ ಇದೇ ಈಗೇನು ಅರಿವು ಅಂತ ಹೇಳ್ತೀವಲ್ಲ, ಈ ಅರಿವು ಏನದಪ್ಪ, ಅರಿವೇ ಸೃಷ್ಟಿ ಆಗ್ತದಲ್ಲ, ಸೃಷ್ಟಿ ಕಾಣಕತ್ತಿದೆಯಲ್ಲ, ಸೃಷ್ಟಿ ಉತ್ಪತ್ತಿ ಪೂರ್ವದಲ್ಲಿ ಇದೇ ಅರಿವಿತ್ತು. ಅರ್ಥ ಆಯ್ತಲ್ಲ? ಯಾವಾಗ ಸೃಷ್ಟಿ ಇದೇನು ತೋರಕತ್ತದಲ್ಲ, ಈ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಇದೇ ಅರಿವೇ ಇತ್ತು. ಮತ್ತು ಈಗ ಮಣ್ಣಿನಿಂದ ಮಡಿಕೆ ಆಗ್ಯದ. ಆದರೆ ಮಣ್ಣಿನಿಂದ ಮಡಿಕೆ ಆದಮೇಲೆ ಬೇರೆ ಆಗ್ತದನ? ಅದೇ ಇರ್ತದೆ, ಅದಲ್ಲ. ಅದಕ್ಕೆ ಬಂಗಾರದಿಂದ ಮಾಡಿದಂಥ ಆಭರಣ ಏನಾರು ಭಿನ್ನ ಬೇರೆ ಆಗ್ತದೆ, ಬಂಗಾರ ಅದೇ ಇರ್ತದೆ. ಅದೇ ರೀತಿ ಕೂಡ ಪೂರ್ವದಲ್ಲಿದ್ದಂಥ ಸೃಷ್ಟಿ ಯಾಕಂದರೆ ಸೃಷ್ಟಿ ಪೂರ್ವದಲ್ಲಿದ್ದದ್ದು ಈ ಕಾಲದಲ್ಲಿ ಈ ಕೂಡ ಇರ್ತದೆ. ಅದೇ
ಉತ್ಪತ್ತಿ ಸೃಷ್ಟಿ ಉತ್ಪತ್ತಿ ಆಗುವಂಥ ಪೂರ್ವದಲ್ಲಿ ಯಾವ ಅರಿವಿತ್ತು ಈಗೂ ಕೂಡ ಅದೇ ಅದ. ಯಾಕಂದ್ರೆ ಮತ್ತು ಈಗ ಸೃಷ್ಟಿ ಸ್ಥಿತಿ ಒಳಗೆ ಐತ್ರಿ, ಮತ್ತು ನಾಶ ಆದಮೇಲೆ ಹೋಗಿಬಿಡ್ತದೆ ನಂತರೇನ ಅರಿವು. ಈಗ ಶರೀರ ತೋರಕತ್ತದ್ರಿ, ಸಂಸಾರ ಮಾಡಾಕತ್ತೇನ್ರಿ, ಮತ್ತೇನು ಮಾಡೋದ್ರಿ, ಆಯುಷ್ಯ ಮುಗೀತು ಪ್ರಾಣ ಬಿಟ್ಟ ಅಂತಂದ್ರೆ ಈ ಪ್ರಾಣ ಹೋದ್ರೂ ಕೂಡ ಅರಿವು ಹೋಯ್ತಂತ್ರೇನು? ಅರಿವು ಹಂಗೆ ಇರ್ತದ. ಅರ್ಥ ಆಯ್ತಲ್ಲ? ಅದು ಅರಿವು ಯಾವತ್ತು ಇರುವಂಥದ್ದು, ಅದು ಬದಲಾವಣೆ ಆಗಂಗಿಲ್ಲ. ಅದು ಹುಟ್ಟುವಂಥದ್ದಲ್ಲ, ನಾಶ ಆಗುವಂಥದ್ದಲ್ಲ. ಅದಕ್ಕೆ ಸೃಷ್ಟಿ ನಾಶ ಆದರೂ ಕೂಡ ಅರಿವು ಹಂಗೆ ಇರ್ತದದು. ಅದು ಯಾವ ಕಾಲಗಳಲ್ಲಿ ಇಲ್ಲ ಅನ್ಸಂಗಿಲ್ಲ, ಬೈಲಿಲ್ಲ ಅನ್ನಿಸ್ತದನ. ನಿನ್ನೆ ಕೆಲವು ದೃಷ್ಟಾಂತ ಬಂದು ನೆರೆ ಆವಳಿ ಬಂದು ಎಲ್ಲ ಆ ಬೆಟ್ಟನೆ ಕರಿಗಿ ಮನೆ ಮೇಲೆ ಬಿದ್ದು ಸಾಪಾಗಿಬಿಟ್ಟು ಮನೆಗಳು. ಇವೆಲ್ಲ ಒಂದು ತಾಸು, ಒಂದು ಅರ್ಧ ಗಂಟೆ ಒಳಗೆ ಇದೆಲ್ಲ ನಡೆದಂಥದ್ದು. ಅವಾಗ ಏನಾಯಿತು, ಎಲ್ಲ ಮನೆಗಳು ಕೊಚ್ಕೊಂಡು ಅದು ಮಣ್ಣು ಬಿತ್ತು, ಎಲ್ಲ ಮಂದಿ ನಾಶ ಆಗೋದ್ರು. ಇಡೀ ಮಂದಿನೇ ನಾಶ ಆಗೋದ್ರು, ಊರು ಮಂದಿನೇ ಕಲಸಾದ್ರು. ಮನೆಗೆ 4-5 ಮಂದಿ ಏನು ತುಂಬ ಕುಟುಂಬ ಇತ್ತು, ಎಲ್ಲ ನಾಶ ಆಗೋಗ್ಬಿಟ್ಟು. ಈಗ ಮೊನ್ನೆ ನಡೆದಿದ್ದು ಘಟನೆ, ಮತ್ತು ಭಾಳ ದಿವಸದ್ದಲ್ಲ. ಆದರೆ ಎಲ್ಲ ಮುಚ್ಕೊಂಡು ಐತಿ, ಎಲ್ಲ ಸತ್ಕೊಂಡು ಹೋದವು. ದನ ಕರಗಳು ಸತ್ರು, ಮನುಷ್ಯರು ಸತ್ರು, ಎಲ್ಲ ಸಾಮಾನುಗಳು ಆದವು, ರೊಕ್ಕ ರೂಪಾಯಿನೂ ಆದವು, ಬಂಗಾರನೂ ಐತಿ. ಎಲ್ಲಷ್ಟು ಹೋದ್ರೂ ಕೂಡ ಬೈಲೇನಾರು ಹೋಯ್ತನ? ಏನಿಲ್ಲ. ಬೈಲು ಅದು ನಾಶ ಆಗೋದಕ್ಕಿಂತ ಮುಂಚೆನೇ ಇತ್ತು, ನಾಶ ಆದಮೇಲೆ ಅದೇ ಬೈಲದ. ಅದ್ರಂಗೆ ಶರೀರ ಹುಟ್ಟೋದಕ್ಕಿಂತ ಮುಂಚೆನೂ ಈ ಅರಿವಿತ್ತು. ಶರೀರ ಹುಟ್ಟಿದ ಮೇಲೂ ಅರಿವಾದ, ಶರೀರವಾದ ಮೇಲೂ ಅರಿವಾದ ಇರ್ತದ. ಅರಿವಿನ ಸ್ವರೂಪ ಹಿಂಗೆ ತಿಳ್ಕೊಬೇಕು. ಶರೀರ ಹುಟ್ಟೋದಕ್ಕಿಂತ ಮುಂಚೆನೂ ಇದೇ ಅರಿವಿನ ಸ್ವರೂಪ ಇತ್ತು, ಹುಟ್ಟಿದ ಮೇಲೂ ಇದೇ ಅರಿವಿನ ಸ್ವರೂಪ ಅದ. ಇದು ಆದಮೇಲೆ ಶರೀರ ಬಿಟ್ಟು ಹೋದ್ಮೇಲೆ ಕೂಡ ಅರಿವಿನ ಸ್ವರೂಪ ಐತೆ, ಇರ್ತದದು, ಎಲ್ಲಿ ಹೋಗಂಗಿಲ್ಲ. ಮತ್ತು ಗುರು ಮುಖಾಂತರ ಏನಾದರೂ ನೀವು ಅಜ್ಞಾನ ಏನಾದರೂ ನಷ್ಟ ಮಾಡ್ಕೊಂಡಿದ್ದೀರಿ ಅಂದರೆ ಬರೀ ಆನಂದವಾಗಿ ಇರ್ತೀರಿ ಅರಿವಿನ ಸ್ವರೂಪದಾಗ ಅಷ್ಟೇ. ಅದಕ್ಕೆ ಇಲ್ಲಿ ಅಜ್ಞಾನ ಛೇದನ ಆಗಬೇಕು. ಈಗ ನಾವೆಲ್ಲ ಇದು ಕೆಲಸ ಯಾಕೆ ಮಾಡ್ಕೊಳಕತ್ತೀವಿ ಅಂತಂದ್ರೆ ಅಜ್ಞಾನ ಛೇದನ ಆಗಬೇಕದು. ಹೆಂಗೆ ಹುರಿದು ಬೀಜದ ಥರ ಉರಿಲಾರ್ದಂಥ ಬೀಜಗಳು ಹಂಗೆ ಬಿಟ್ಟರೆ ಏನಾಗ್ತದೆ, ಬಿತ್ತಕ್ಕೆ ಬೀಜ ಆಗ್ತಾವೆ. ಅದ್ರಂಗೆ ಅಹಂಕಾರ ಮಮಕಾರ ಅಂತ ಅನ್ನುವಂಥ ಬೀಜಗಳನ್ನು ಹಂಗೆ ಬಿಟ್ಟಿವಿ ಅಂತಂದ್ರೆ ಮುಂದೆ ಬಿತ್ತಕ್ಕಾಗ್ತದೆ, ಮತ್ತು ಶರೀರ ಬರ್ತಾವ. ಈಗ ಮತ್ತು ನಮ್ಮ ಶರೀರ ಅನ್ನುವಂಥ ದುಃಖ ನಮ್ಗೆ ಆಗಬಾರ್ದು. ಈ ಶರೀರದ ಗತಿ ಗೊತ್ತದ ನಮಗೆಲ್ಲ. ಹಣೆ ಬರ ಪ್ರತಿಯೊಬ್ಬರು ಶರೀರಗಳನ್ನು ತೊಗೊಳ್ರಿ, ಹಣೆ ಬರ ಇಷ್ಟೇ. ಇದು ಶರೀರದ್ದು ಇದನ್ನ ಎಷ್ಟು ಗುತ್ತಿಗೆ ಇಡ್ತೀವಿ ಇಷ್ಟು ಅದಕ್ಕನ್ನು ಬರಿಯ ಭ್ರಮೆಯೋಳು ಬಿದ್ದು ಕೆಡಬೇಡವಲ್ಲೇ ಮರುಳೆ, ಪರವಸ್ತುವನ್ನು ಮರೆದು ಲೌಕಿಕವನ್ನು ನಂಬಿ ಅಂತ ಇವಾಗ ಶಂಕರಮ್ಮ ಹಾಡಿದಳು. ಎಷ್ಟು ಅದ್ಭುತವಾಗಿ ಹಾಡಿದಳು. ಎಂಥ ಒಂದು ನೋಡ್ರಿ, ಆಕಿ ಶಂಕರಮ್ಮ ಓದಿದಕ್ಕೆಲ್ಲ ಬರ್ದಕ್ಕೆಲ್ಲ ತತ್ವದ ಪದಗಳು ಎಷ್ಟು ಅದ್ಭುತವಾಗಿ ಹಾಡ್ತಾಳೆ. ಇದಕ್ಕೆ ಓದೋದು ಬರೆಯೋದು ಬೇಕೇನು? ಇಂದಿನ ಒಂದು ಸಂಸ್ಕಾರ, ಆ ಪ್ರಯತ್ನ, ಆ ಭಾವ, ಆ ಶ್ರದ್ಧೆ, ಭಕ್ತಿ ಇವೆಲ್ಲ ಬೇಕಾಗ್ತದೆ. ಇದು ಓದೋದಕ್ಕೆ ಬರೆಯೋದಕ್ಕೆ ಸಂಬಂಧ ಇಲ್ಲ. ಇದೆಷ್ಟು ಸರ್ಪಭೂಷಣರು ನಿಜಗೊಂಡ್ರೆ ಭಾಳಷ್ಟು ಕಠಿಣ ಹಾಡುಗಳು. ಬರೀ ನೋಡ್ಕೊಂಡು ಅದು ಬಿಡಿಸ್ಕೊಂಡು ಹಾಡಕ್ಕೆ ಬರೋಂಗಿಲ್ಲ ಕೆಲವು ಸಲ. ಅಂಥದ್ರಾಗ ಆಕಿ ಬಾಯ್ಹೆರಟು ಓದಿದಕ್ಕೆಲ್ಲ ಬರ್ದಕ್ಕೆಲ್ಲ ಬಾಯ್ಹೆರಟು ಇಂತಿಂಥ ಒಂದು ಕಠಿಣವಾದಂಥ ಹಾಡುಗಳು ಹಾಡ್ತಾಳೆ. ಅಂದರೆ ಇದಕ್ಕೆ ಓದಿದವ್ರು ಬರೆದವ್ರು ಬೇಕನ್ನಿದಕ್ಕೆ. ಇಂದಿನ ಒಂದು ಸಂಸ್ಕಾರ, ಆ ಶ್ರದ್ಧೆ ನೋಡ್ರಿ ಎಂಥ ಕೆಲಸ ಮಾಡ್ತದ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಈ ಶರೀರ ಹುಟ್ಟೋದಕ್ಕಿಂತ ಮುಂಚೆನೂ ಐತೆ, ಹುಟ್ಟಿದ ಮೇಲೂ ತೋರ್ದಂಗೆ ಐತೆ, ಶರೀರ ಬಿದ್ದು ಹೋದ್ಮೇಲೆ ಕೂಡ ಇದೇ ಅರಿವೈತೆ ನಿನ್ನೊಳಗೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಸೃಷ್ಟಿ ಸ್ಥಿತಿ ಕಾಲದಲ್ಲಿ ತೋರ್ದಂಗೆ ಆಗಕತ್ತದ ಅದಲ್ಲ, ಸೃಷ್ಟಿ ಸ್ಥಿತಿ ಒಳಗೆ ಇದು ಅರಿವದ. ಆದ್ರೆ ಇದು ನಾಶ ಆದಮೇಲೆ ಹೋಗ್ಬಿಡ್ತದೇನ್ರಿ ಅಂದರೆ, ಇದು ನಾಶ ಆದಮೇಲೆ ಹೋಗುವಂಥದ್ದಲ್ಲ, ಯಾವಾಗಲೂ ಇರುವಂಥ ಅರಿವೈತಿದ. ಅದಕ್ಕೆ ಇಲ್ಲಿ ಕೂಡ ಈ ವಿಚಾರ ಏನಂತಂದ್ರೆ, ಇದು ಊರಿದ ಬೀಜ. ನಾನು ಈ ವಿಚಾರಕ್ಕೆ ಬಂದೆ. ನಾನು ಯಾವ ರೀತಿ ಆ ಅಹಂಕಾರ ಮಮಕಾರ ಅನ್ನುವಂಥವು
ಈ ಬೀಜಗಳನ್ನು ಹಂಗೆ ಇಟ್ಕೊಂಡು ಬಿಟ್ರೆ ಇವು ಬಿತ್ತಕ್ಕೆ ಬರ್ತಾವಲ್ಲ ಮತ್ತು ಮುಂದೆ ಶರೀರಗಳು ಬರ್ತಾವೆ. ಇದ್ರಾಗ ಭಾಳಷ್ಟು ಇರ್ತದೆ. ಗಿಡನ ಒಂದು ಬೀಜದಾಗ ಗಿಡ ವೃಕ್ಷನೇ ಇರ್ತದೆ, ಹೌದಿಲ್ಲ? ಅದ್ರಂಗೆ ಇದು ಮತ್ತೆ ಹಂಗೆ ಬಿಟ್ಕೊಂಡು ಹೋದ್ರೆ ಮತ್ತೆ ಶರೀರಗಳು ಬರ್ತಾವೆ. ಬೇಡಪ್ಪ, ನಮ್ಗೆ ಈ ಶರೀರಗಳು ಹಣೆ ಬರ ಗೊತ್ತದ, ಹೌದಿಲ್ಲ? ಎಂಥ ಒಂದು ಶ್ರೀಮಂತ ಆದರೂ ಕೂಡ ಶರೀರ ಹಾಗೆ ಇರ್ತದನ. ಷಡ್ಭಾವ ವಿಕಾರಕ್ಕೆ ಒಳಗಾಗ್ತದೆ. ಈ ಶರೀರದ ನೋವುಗಳು ಎಲ್ಲ ಶುರುವಾಗ್ತಾವೆ. ಒಂದೊಂದು ಸಲ ಇದು ನಾಶ ಆಗ್ತದೆ, ಹೋಗ್ತದೆ. ಇದು ಎಷ್ಟು ನಾವು ಇದನ್ನು ಬಚ್ಚಿಡ್ತೀವಿ, ಇದಕ್ಕೆ ಎಷ್ಟು ಚಂದ ನೋಡ್ತೀವಿ, ಇದು ಕರಗಬಾರ್ದಪ್ಪ, ಇದಕ್ಕೆ ವಯಸ್ಸಾಗಬಾರ್ದು ಅಂತ ನೋಡಿದ್ರೆ ಅದು ಉಳಿತದೇನೋ, ನಿನ್ನ ಕೈಯಾಗ ಸಿಗಂಗಿಲ್ಲ. ಅದಂಗೆ ಕ್ಷಯ ಆಗ್ತಾ ಹೋಗ್ತದೆ. ಅದಕ್ಕೆ ಈ ಶರೀರ ಹಂಗೆ ಸುಮ್ಮ ತೋರ್ದಂಗೆ ಆಗಕತ್ತದ. ಅದಕ್ಕೆ ಹೇಳ್ತಾರೆ, ನಂಬ ಬೇಡವೋ ಮನುಜ, ನಂಬ ಬೇಡವೋ, ನಂಬಿ ಕೆಡುವರುಂಟೆ ಮಣ್ಣ ಬೊಂಬೆ ಅಂತ ತನುವ ನಿಧನ, ನಂಬ ಬೇಡವೋ ಮನುಜ, ನಂಬ ಬೇಡವೋ. ಇಂಥ ಶರೀರವನ್ನು ನಂಬಕ್ಕೆ ಹೋಗಬೇಡ. ಇದು ಕಷ್ಟ ಐತೆ. ಅದಕ್ಕಪ್ಪ ಈ ಶರೀರ ಭಾಳ ಕಷ್ಟ ಐತಪ್ಪ, ನನಗೆ ಭಾಳ ಕಷ್ಟ ಆಗಕತ್ತದ ಇದ್ರೆ. ಯಾಕಂತಂದ್ರೆ ಇದು ನೋಡ್ರಿ, ಕೆಲವರು ಒಬ್ಬರು ಹೇಳಿದ್ರು, ಒಬ್ಬರು ಮಹಾತ್ಮರೇ ಹೇಳಿದರು, ನಮಗೇನೋ ಕೆಲವೊಂದು ವಿಚಾರಗಳು ನಮ್ಮ ತಲೆಯಾಗ ಬರ್ತಾವೆ. ಈ ಸಾವು ಅಂದ್ರೇನು, ಹುಟ್ಟು ಅಂದ್ರೇನು, ಸತ್ತಾವು ಎಲ್ಲಿಗೆ ಹೋಗ್ತಾನೆ, ಈ ದುಃಖ ಅಂದರೆ ಇಂಥವೆಲ್ಲ ನಮ್ಗೆ ತಲೆಯಾಗ ಸುಳಿತಾ ಇದ್ದವು ಅಂತಂದರೆ ಏನೋ ಒಂದು ದೊಡ್ಡ ವಿಷಯವನ್ನು, ದೊಡ್ಡ ವಸ್ತುವನ್ನು ಪಡ್ಕೊಳ್ಳೋದಕ್ಕೆ ಇಂಥವು ತಲೆಯಾಗ ಬಂದಾವ ಅಂತ ಅರ್ಥ ಮಾಡ್ಕೋಬೇಕಾಗ್ತದೆ ನಾವು. ಅದಕ್ಕೆ ಇಲ್ಲಿ ಏನಪ್ಪ, ಹೋಗುವಂಥದ್ದು ಯಾವುದು, ಇರುವಂಥದ್ದು ಯಾವುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ರೀತಿಯಾಗಿ ನಾವು ಯಾವಾಗ ಈ ಅಹಂಕಾರ ಮಮಕಾರ ಸದ್ಗುರುವಿನ ಮುಖಾಂತರ ಕೂತ್ಕೊಂಡು ಇದನ್ನು ಶ್ರವಣ ಮನನ ಮಾಡಿದಾಗ ಈ ಉರಿದಂಗಿದು. ಯಾವಾಗ ಗುರುವಾಕ್ಯ ಹೇಳ್ತಾ ಹೋಗ್ತಾನೆ ಅದು ಬೆಂಕಿ ಉರಿದಂಗದು. ಕೆಳಗೆ ಬೆಂಕಿ ಎತ್ತಿದ್ರೆ ಮ್ಯಾಲೆ ಹಂಚಿಟ್ಟಿರ್ತೀವಿ, ಮ್ಯಾಲೆ ಬೀಜ ಹಾಕಿರ್ತೀವಿ. ಆ ಕೆಳಗೆ ಏನು ಬೆಂಕಿ ಹಿಂಗೆ ಹತ್ತಿದಂಗೆಲ್ಲ ಹಂಚು ಕಾಯ್ದು ಬಿಟ್ಟು ಎಲ್ಲ ಬೀಜಗಳು, ಶೇಂಗದ ಬೀಜಗಳು, ಕಡ್ಲಿ ಬೀಜಗಳೆಲ್ಲ ಉರಿದು ಬಿಡ್ತದೆ, ಹೌದಿಲ್ಲ? ಅದ್ರಂಗೆ ಇಲ್ಲಿ ಗುರುವಾಕ್ಯ ಅನ್ನುವಂಥ ಬೆಂಕಿ ನಾವು ನೋಡ್ರಿ, ಆ ಒಂದು ಯಾವುದು ಅಂತಂದ್ರೆ ಅಂತಃಕರಣದಲ್ಲಿರುವಂಥ ಇವೇನು ಅದಾವಲ್ಲ ಅಹಂಕಾರ ಮಮಕಾರಗಳು, ಇವೆಲ್ಲ ಅಲ್ಲಿ ಅದು ಅಂತಃಕರಣಕ್ಕೆ ಇದನ್ನೆಲ್ಲ ವಿಚಾರ ಕೇಳ್ತಾ ಹೋದಾಗ ಈ ಅಹಂಕಾರ ಮಮಕಾರ ಅನ್ನುವಂಥವೆಲ್ಲ ಬೀಜಗಳು ಉರಿದು ಹೋಗಿಬಿಡ್ಬೇಕು. ಉರಿದು ಹೋದ್ರೆ ಮುಗೀತು. ಇದಾಗೋವರೆಗೂ ಇದು ಮೋಕ್ಷ ಅನ್ನುವಂಥದ್ದು ಆಗಂಗಿಲ್ಲ. ಇದಾಗಬೇಕು. ಇವೆಲ್ಲ ಉರಿದ್ಬಿಟ್ಟು ಅಂದರೆ ಇನ್ನೇನದು ಹೇಳ್ರಿ? ಮತ್ತು ನೀನು ಹುಟ್ಟಕ್ಕೆ ದಾರಿನೇ ಇಲ್ಲ. ಮತ್ತು ಇಂಥ ಶರೀರವನ್ನು ಒತ್ಕೊಂಡು ತಿರುಗಾಡೋದು ಎಲ್ಲಿದ್ರು ನಿನಗೆ? ಈ ಕಷ್ಟ ತಪ್ಪಿಬಿಡ್ತದೆ. ಅದಕ್ಕೆ ಇಲ್ಲೇನು ಹೇಳ್ತಾರೆ ಅವರು, ಸೃಷ್ಟಿ ಸ್ಥಿತಿ ಪೂರ್ವದಲ್ಲಿ ಈ ಅರಿವೇ ಆದ ಪೂರ್ವದಲ್ಲಿದ್ದದ್ದು ಸೃಷ್ಟಿ ಸ್ಥಿತಿ ಕಾಲದಲ್ಲಿ ಇರ್ತದೆ. ಈ ಸೃಷ್ಟಿ ನಾಶ ಆದ ನಂತರ ಮತ್ತು ಹೋಗಿಬಿಡ್ತದೇನ್ರಿ? ಅಂದ್ರೆ ಸೃಷ್ಟಿ ನಾಶ ಆದಮೇಲೆ ಆದರೂ ಕೂಡ ಇರ್ತದೆ ಇದು ಅರಿವು. ಹೆಂಗೆ ಆ ಬೈಲಿತ್ತು ಎಲ್ಲ ನೆರಾವಳಿ ಬಂದು ಎಲ್ಲ ಮುಚ್ಕೊಂಡು ಆದರೂ ಕೂಡ ಬೈಲು ಹೆಂಗೆ ಉಳಿತು ಹಂಗೆ ಯಾವ ಕಾಲಗಳಲ್ಲಿ ಆದರೂ ಕೂಡ ಇದು ಇಲ್ಲಪ್ಪ ಅಂತ ಹೇಳ್ಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ನಾವು ಅರ್ಥ ಮಾಡ್ಕೋಬೇಕು. ಯಾರೂ ಸತ್ಯ ಇಲ್ಲ. ಈಗ ಸತ್ಕೊಂಡು ಹೋಗ್ಯಾರಲ್ಲ ಎಲ್ಲರೂ, ಅವರು ಹಳೆ ಬಟ್ಟೆಗಳಾಗ್ಯಾವ, ಬಟ್ಟೆಗಳು ಬಿಚ್ಚಿ ಬರ್ತಾರಂತ ತಿಳ್ಕೊಬೇಕು. ಅರ್ಥ ಐತಲ್ಲ? ಶರೀರ ಅನ್ನುವಂಥ ಬಟ್ಟೆಗಳು ಹಳೆಯಾಗ್ಯಾವ. ಈಗ ನೋಡ್ರಿ, ಚಲೋನೇ ಇರ್ತಾವೆ ನಮ್ಮ ಬಟ್ಟೆಗಳು. ಬಟ್ ರೊಕ್ಕ ಪಕ್ಕ ಜಾಸ್ತಿ ಇದ್ದವರು ಶ್ರೀಮಂತರು ಇಲ್ಲರಿ, ಇದು ಒಂದು ಭಾಳ ದಿವಸ ಒಂದು ನೋಡ್ರಿ 4-5 ತಿಂಗಳಾಯ್ತು ಸತ್ತವು, ನಾವು ಹುಟ್ಟಿನ ಬಿಡ್ರಿ ಭಾಳ ದಿವಸ ಆಗ್ಯದ ಅಂತೇಳಿ ಅವ್ರು ಇಮ್ಮಿಡಿಯೇಟ್ಲಿ ಅದು ಚಲೋ ಇದ್ರೂ ತೆಗೆದು ಹಾಕಿಬಿಡ್ತಾರೆ. ತೆಗೆದಾಗ ಮತ್ತೊಂದು ಚಲೋ ತೊಗೋತಾರೆ, ಅದೆಲ್ಲ. ಮತ್ತು ಬಡವ್ರು ಇದ್ರಂತಂದ್ರೆ ಭಾಳ ದಿವಸ ಅದು ಉಟ್ಕೊಂಡು ಅದು ಅರಿಯುವವರೆಗೂ ಉಟ್ಕೋತೀವಿ. ಉಟ್ಕೊಂಡು ನಂತರ ಅದನ್ನು ಬಿಡ್ತೀವಿ, ಹೌದಲ್ಲ? ಅದ್ರಂಗೆ ಇಲ್ಲಿ ಕೂಡ ಯಾರು ಜಲ್ದಿ ಬಂದು ಸ್ವಲ್ಪ ದಿವಸ ಇದ್ದುಕೊಂಡು ಹೋದ್ರಂದ್ರೂ ಪರವಾಗಿಲ್ಲ, ಭಾಳ ವರ್ಷ ಇದ್ದುಕೊಂಡು ಜ್ಞಾನ ಪಡಿದೇನೆ ಹೋದ್ರಪ್ಪ ಅಂತಂದ್ರೂ ಪರವಾಗಿಲ್ಲ. ಯಾವ ರೀತಿ ಬಂದು ಅಣಿಕೆ ಹಾಕಿ ಭೂಮಿಗೆ ಬಂದು ಸ್ವಲ್ಪ ಅಣಿಕೆ ಹಾಕಿ ಟಚ್ ಮಾಡಿ ಹೋಗೋರ್ನೂ ಅದಾರ, ಭಾಳ ದಿವಸ ಇರೋರ್ನೂ ಅದಾರ, ಸ್ವಲ್ಪ ದಿವಸ ಇದ್ಕೊಂಡು ಹೋಗೋರ್ನೂ ಅದಾರ. ಆದ್ರೆ ಅವರೆಲ್ಲರೂ ಬಂದು ಹೋದ್ರೇನು ಅಂದ್ರೆ ಎಲ್ಲರೂ ಬಂದೂ ಬಂದಿಲ್ಲ, ಹೋಗನೂ ಹೋಗಿಲ್ಲ, ಅರಿವಿನ ಸ್ವರೂಪದಾಗ ಇದ್ದಂಗೆ ಅದಾರ ಅವರೆಲ್ಲರೂ. ಅದಕ್ಕೆ ನಾವು ಅಂದ್ಕೊಳ್ಬೇಕು ಹೋದವ್ರು ಹೋಗ್ಯಾರಂತಿಲ್ಲ, ಅವ್ರು ಯಾವತ್ತೂ ಇದ್ದವ್ರು ಅದಾರ. ಈ ಬಟ್ಟೆಗಳು ಬಿಚ್ಚಿದಂಗೆ ಆಗ್ಯದ, ಮತ್ತೊಂದು ಬಟ್ಟೆ ಹಾಕ್ಕೊಂಡು ಬರ್ತಾರೆ. ಆದ್ರೆ ನಾವು ಎಷ್ಟೇ ಹುಟ್ಟಿನಿಂದ ಸಾಯೋವರೆಗೂ ಎಷ್ಟೋ ಬಟ್ಟೆಗಳನ್ನು ಚೇಂಜ್ ಮಾಡ್ತೀವಿ ಅಂದ್ರೆ ನಾವು ಬದಲಾಗಿನೇನು ಒಳಗಡೆ ಇದ್ದತ್ತ ಸಾಯೋವರೆಗೆ ನಾನೇ 12 ಬಟ್ಟೆಗಳನ್ನು ಬಿಚ್ಚೀನಪ್ಪ.
ಅದ್ರಂಗ ಜನ್ಮ ಜನ್ಮಾಂತರಗಳಲ್ಲಿ ಶರೀರ ಅನ್ನುವಂಥ ಬಟ್ಟೆಯನ್ನು ಕಳಿಸ್ಕೊತ ಬಂದಿದ್ದೀನಿ ವಿನ ಒಳಗಡೆ ಇರುವಂಥ ಆತ್ಮಸ್ವರೂಪ ಅರಿವು ಒಂದೇ ಇರೋದು ತಿಳ್ಕೊಬೇಕು. ಅದಕ್ಕೆ ಇಲ್ಲಿ ಯಾರೂ ಸತ್ತಿಲ್ಲ, ಯಾರೂ ಹುಟ್ಟಿಲ್ಲ, ಅವ್ರು ಯಾರೂ ಸತ್ತಿಲ್ಲ. ಯಾಕಂದ್ರೆ ಅರಿವಿನ ಸ್ವರೂಪ ಐತೆ, ಶರೀರವಾದರೂ ಕೂಡ ಐತೆ, ಅಂಗಿ ಬಿಚ್ಚಿ ಒಕ್ಕಟಾರ ಅಷ್ಟೇ ಹೊರತಾಗಿ ಅವರೆಲ್ಲಿ ಹೋಗ್ಯಾರ ಇದ್ದಾರಂತಲೇ ತಿಳ್ಕೊಳ್ಬೇಕು. ಮಹಾತ್ಮರು ಅದೇ ದೃಷ್ಟಿಯಲ್ಲೇ ನೋಡುವಂಥದ್ದು. ಮತ್ತು ಇದು ಎಲ್ಲ ಕಾಲದಲ್ಲಿ ಇರುವಂಥದ್ದು, ಇಂಥ ಕಾಲದಲ್ಲಿ ಇಲ್ಲ ಅಂತ ಅನಿಸೋದಿಲ್ಲ. ಅದರಿಂದ ಖಂಡಿತವಾಗದೆ ಅಖಂಡವಾಗಿದೆ ಇದು. ಇದು ಇಟ್ಟಿಟ್ಟು ಅಂತ ಹೇಳಕ್ಕೆ ಬರೋಂಗಿಲ್ಲ, ಅಖಂಡ ರೂಪವಾಗಿರುವಂಥದ್ದು ಐತೆ. ಅದರಿಂದ ಕಾಲ ಪರಿಚ್ಛಿನ್ನ ರಹಿತವಾಗಿದೆ. ಇದು ಕಾಲಕ್ಕೆ ಇದು ಒಳಪಟ್ಟಿಲ್ಲ. ಯಾವುದು? ನಿನ್ನ ಅರಿವು. ಈಗ ಇವಾಗ ಐತೇನಪ್ಪ, ಅವಾಗ ಐತೇನಪ್ಪ, ನಿನ್ನೆ ಇರಲಿಲ್ಲ ರೀ, ಹೀಗೈತೆ ಅನ್ನಂಗಿಲ್ಲ, ಈಗ ಐತ್ರಿ ನಾಳೆ ಇಲ್ಲ ಅಂತ ಅನ್ನಂಗಿಲ್ಲ, ಯಾವಾಗಲೂ ಇರುವಂಥದ್ದು ಐತೆ. ಅದರಿಂದ ಅರಿವು ಹೆಂಗದ? ನಿತ್ಯ ಅದ. ಇಂಥ ಅರಿವೇ ಯಾರ ಸ್ವರೂಪ? ನಿನ್ನ ಸ್ವರೂಪ. ಹೌದಲ್ಲ? ಯಾವಾಗ ಇದು ಕಾಣಲಾರ್ದಂಗೆ ಕುಂತದಂತಂದ್ರೆ ಇಲ್ಲದ ಇದು ಹುಚ್ಚರು ಸಂತಿ ನೋಡ್ರಿ, ಇಲ್ಲದ ತೊಗೊಂಡು ಅದನ್ನು ಗಂಟು ಕಟ್ಕೊಂಡು ಒತ್ಕೊಂಡು ಅದೇ ಭಾರ ಆಗಿ ಕಟ್ಟಿದ್ದೆ ತನಗೆ ಭಾರ ಆಗ್ಯದ. ಇದು ತಾನೇನು ವಿಚಾರ ಹಿಡ್ಕೊಂಡದ ಅದರಿಂದನೇ ತನಗೆ ದುಃಖ ಆಗ್ಯದ. ಇದು ಅದಕ್ಕೆ ಸದ್ಗುರುನಾಥ ಇದನ್ನು ಬಿಡಿಸ್ತಾನೆ. ನೀ ಏನೇನು ಹಿಡ್ಕೊಂಡು ಕುಂತಿದ್ದೆ ಅದು ನಿನಗೆ ದುಃಖ ಕೊಡಾಕತ್ತದ. ಬೇರೆದವ್ರಿಗೆಲ್ಲ ನೀ ಹಿಡ್ಕೊಂಡದ್ದು ನಿನಗೆ ದುಃಖ ಕೊಡಾಕತ್ತದ. ಅದಕ್ಕೆ ಇದನ್ನು ತೆಗೆದು ಹಾಕಪ್ಪ. ನೀ ಹೆಂಗಿದೆ? ಅರಿವಿನ ಸ್ವರೂಪನೇ ನೀನಿದೆ. ಅಂಥ ಅರಿವೇ ನಿತ್ಯವಾಗಿರುವಂಥದ್ದು ಐತೆ. ಆ ಅರಿವಿನ ಸ್ವರೂಪನೇ ನೀನಿದೆ ಅಂತ ಸದ್ಗುರುನಾಥ ನಮಗೆ ಎಚ್ಚರಿಕೆ ಕೊಡ್ತಾನೆ, ತಿಳಿಸ್ತಾನೆ ನೋಡ್ರಿ. ಮತ್ತು 5ನೇ ನುಡಿಯಲ್ಲಿ ಹೇಳ್ತಾರೆ, ಈಗ ವಸ್ತು ಪರಿಚ್ಛಿನ್ನತ್ವ ರಹಿತವಾಗಿರ್ತದಂತ ಹೇಳ್ತಾರೆ. ಇಂದಿನ ವಿಚಾರದಲ್ಲಿ ದೇಹದಲ್ಲಿದ್ದಂಥ ಅರಿವು ಬ್ರಹ್ಮಾದಿಗಳಲ್ಲಿ ಕೂಡ ಇದೇ ಅರಿವೈತೆ. ಇರುವೆಯ ಪರ್ಯಂತರ ಕೂಡ ಈ ಎಲ್ಲ ಶರೀರಗಳಲ್ಲಿ ಇರುವಂಥದ್ದು ಇದೇ ಅರಿವೈತಂತ ಹೇಳಿದರು. ಮತ್ತು ಎಲ್ಲ ಕಾಲಗಳಲ್ಲಿ ಇರುವಂಥದ್ದು ಇದೇ ಅರಿವು ಅಂತ ಕೂಡ ಹೇಳಿದರು. ಈಗ ಹೇಳ್ತಾರೇನು? ದೇಶ ಕಾಲ ಪರಿಚ್ಛಿನ್ನ ರಹಿತವಾದಂಥ ಅರಿವು ವಸ್ತು ಪರಿಚ್ಛಿನ್ನ ರಹಿತವಾಗಿರುವಂಥದ್ದು ಐತಿ. ಇಂಥ ವಸ್ತುವಿನಲ್ಲೇ ಐತೆ, ಅಂಥ ವಸ್ತುವಿನಲ್ಲೇ ಐತೆ ಅರಿವು ಅಂತ ಹೇಳಕ್ಕೆ ಬರ್ತಾನಂದರೆ ಹೇಳಕ್ಕೆ ಬರೋಂಗಿಲ್ಲ. ನಯನ ಮಾನಸ 5ನೇ ನುಡಿ. ನಯನ ಮಾನಸ ಜೀವ ತೂರ್ಯನು ಈಶ ಬ್ರಹ್ಮಮಯವಾದ ಶಂಭುಲಿಂಗದ ನಿಜವೆನಿಸುವ ಅಂತ ಹೇಳ್ತಾರೆ. ನಯನ ಅಂದ್ರೆ ನೇತ್ರ, ಮಾನಸ ಅಂದ್ರೆ ಮನಸ್ಸು. ಈ ರೀತಿ ಇಲ್ಲಿ ಹೇಳ್ತಾರೆ. ಒಂದಾದಂಥ ಅರಿವು ನೇತ್ರ ಮಾನಸಾದಿಗಳಲ್ಲಿ ನೋಡ್ರಿ, ನೇತ್ರ ಮಾನಸಾದಿಗಳಲ್ಲಿ ಈ ಕಣ್ಣಿನಲ್ಲಿ ಮನಸ್ಸಿನಲ್ಲಿ ಇವೆಲ್ಲವುಗಳಲ್ಲಿ ಈ ವ್ಯವಹಾರ ಮಾಡ್ತದಲ್ಲ, ಇದಕ್ಕೆ ಏನು ಹೆಸರು ಬಂತು? ಜೀವ ಅಂತ ಹೆಸರು ಬಂತು. ಈ ಜೀವನಿಗೆ ಸಾಕ್ಷಿ ರೂಪದಿಂದ ಏನದ? ಬಿಂಬ ಸ್ವರೂಪವಾಗಿರುವಂಥದ್ದು ಪ್ರತ್ಯೇಗಾತ್ಮ ಐತೆ. ಹೌದಿಲ್ಲ? ಬಳಿಕ ಈ ಅರಿವೇ ಮಾಯೋಪಾದಿಯಲ್ಲಿ ಪ್ರತಿಬಿಂಬಿಸಿ ಏನು? ಈಶ್ವರ ಅಂತ ಅನ್ಸ್ಕೊಂಡ ಈಶ್ವರನಿಗೆ ಬಿಂಬವಾಗಿರುವಂಥದ್ದು ಸಾಕ್ಷಿ ಪರಬ್ರಹ್ಮ ಸ್ವರೂಪ ಅಂತಲೇ ಹೇಳಿಸುವಂತು. ಈ ರೀತಿ ತೊಂಪದದ ವಾಚ್ಯ ಜೀವನು, ತೊಂಪದದ ಲಕ್ಷ್ಯ ತೂರ್ಯನು, ತತ್ಪದದ ವಾಚ್ಯ ಈಶನು, ಇವೆಲ್ಲ ಉಪಾಧಿಗಳನ್ನು ತೆಗೆದುಹಾಕಿದಾಗ ನೀನು ಪರಮಾತ್ಮ ಸ್ವರೂಪನೇ ಇದೆ ಅಂತ ಇಲ್ಲೆಲ್ಲ ಹೇಳ್ಕೊಂಡು ಬಂದರು. ಯಾಕಂದ್ರೆ ಪರಿಪೂರ್ಣವಾದಂಥ ಹಸಿಪದ ಅಂತ ಪರಮಾತ್ಮನ ಸ್ವರೂಪನೇ ನೀನಿದೀಪ ಅಂತ, ಶಂಭುಲಿಂಗನೇ ನೀನಿದಿ. ಇದೇ ನಿಜ ವಸ್ತು ನೋಡಪ್ಪ, ಇದೇ ನಿಜವೆನಿಸುವಂಥದ್ದು. ಉಪಾಧಿಗಳ ಮೂಲಕ ಜೀವ ಮತ್ತು ಈಶ್ವರ ಅಂತ ಭೇದ ಭಾವದಿಂದ ತೋರಿದರೂ ಕೂಡ ವಿಚಾರ ಮಾಡಿ ನೋಡಿದ್ರಾಗ ನೀನು ಒಂದೇ ಇದೆ, ಬೇರೆ ಭಿನ್ನಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರು. ನಿನ್ನೆ ಒಂದು ಸ್ವಲ್ಪ ಹೇಳ್ದಂಗೆ ಇದು ಹೇಳಿತ್ತು, ಆದರೂ ಸ್ವಲ್ಪ ನಾನು ಮತ್ತು ರಿವಿಷನ್ ಮಾಡ್ದಂಗೆ ಆಯಿತು. ಈಗ 17ನೇ ಪದದಲ್ಲಿ ಹೇಳ್ತಾರ, ನಾನು ಜೀವನು. ಯಾಕಂದ್ರೆ ತತ್ಪದ ತೊಂಪದ, ತತ್ಪದದ ವಾಚ್ಯಾರ್ಥ ಲೆಕ್ಕವನ್ನು ತೆಗೆದು ಹಾಕೋದು, ಲಕ್ಷ್ಯ ಭಾಗ ಹಿಡ್ಕೊಳ್ಳೋದು, ಮತ್ತು ತೊಂಪದದ ವಾಚ್ಯ ಭಾಗವನ್ನು ಉಪಾಧಿಯನ್ನು ತೆಗೆದು ಹಾಕಿದಾಗ ಲಕ್ಷ್ಯ ಭಾಗವನ್ನು ಹಿಡ್ಕೊಳ್ಳುವಂಥದ್ದು. ಎರಡೂ ಉಪಾಧಿಯನ್ನೇ, ಅವಿದ್ಯೆ ಉಪಾಧಿ ಮತ್ತು ಮಾಯ ಉಪಾಧಿ ಎರಡನ್ನು ತೆಗೆದು ಹಾಕಿದಾಗ ಜೀವಾತ್ಮ ಪರಮಾತ್ಮನೇ, ಭಿನ್ನಕ್ಕೆ ಅವಕಾಶ ಇಲ್ಲ.
ಹಾಗೆಲ್ಲ ಹೇಳಿದರು. ಯಾಕಂದರೆ ಭೇದ ಭಾವನೆ ಅಳಿದು ನಾನು ಜೀವ ಅದೀನಿ, ನಾ ಈಶ್ವರ ಅದೀನಿ. ಅರ್ಥ ಆಯ್ತಲ್ಲ, ಜೀವಾತ್ಮ ಹೆಂಗಾದ, ಪರಮಾತ್ಮ ಹೆಂಗಾದ, ಈಶ್ವರ ಹೆಂಗಾಗಿದ್ದಾನಂತ ಗೊತ್ತಾಗ್ಯದ ನಿಮಗೆ. ಅದಕ್ಕೆ ಈ ಭೇದ ಭಾವ ಅಳಿದು, ಜೀವ ಬೇರೆ ಅದಾನ, ಪರಮಾತ್ಮ ಬೇರೆ ಅದಾನ ಅಂತನ್ನುವಂಥ ಭೇದ ಭಾವ ಅಳಿದು ಇಲ್ಲವೇ ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳಿದರು ಅಂದ್ರೆ, ಈ ಭೇದ ಭಾವನೆ ಎಳೆದು ಅಖಂಡ ಅರಿವೇ ನಾನಂತ ಯಾವಾಗ ನಿಶ್ಚಯವಾಗಿ ಅರಿತಾನೋ ಅವನು ಅವಶ್ಯಕವಾಗಿ ಮುಕ್ತಿ ಹೊಂದುತ್ತಾನ. ಶ್ರೇಷ್ಠವಾದಂಥ ಮುಕ್ತಿ ಬಗ್ಗೆ ಹೇಳಕತ್ತಾರೆ ಇವರು. ಸಣ್ಣ ಸಣ್ಣವು ಅಲ್ಲಿವು, ನಾವು ಕೇಳುವಂಥ ಸಣ್ಣ ಸಣ್ಣ ಮಾತುಗಳು ಅಲ್ಲಿವು. ನಾವು ಅರ್ಥ ಮಾಡ್ಕೋಬೇಕು. ಸುಲಭವಾಗಿ ಸಿಕ್ಕದ್ದು ಅದೇ ಹಿತ್ತಲಿಗಿನ ಮದ್ದಲ್ಲ ಅಂತೆಲ್ಲ ಸುಲಭವಾಗಿ ಸಿಕ್ಕದಂದ್ರೆ ಏನಪ್ಪ ಅನ್ನಂಗೆ ಆಗ್ಬೋದು. ಬಟ್ ಯಾವ ಜನ್ಮಕ್ಕೂ ಸಿಗದೆ ಅದಕ್ಕಾಗಿ ಇಷ್ಟು ದುಃಖಕ್ಕೆ ಬಂದಿದ್ದೀವಿ ನಾವು. ದುಃಖ ಅಂತ ಅಂದ್ಕೊಂಡು ಬಂದಿದ್ದೀವಿ. ಬಟ್ ಯಾವ ಜನ್ಮದಾಗ ಅಷ್ಟು ಪುಣ್ಯದ ರಾಶಿ ನಮಗೆ ಇಲ್ಲಿ ಕರ್ಕೊಂಡು ಬಂದು ಕುಂತದಂತ ತಿಳ್ಕೊಳ್ಬೇಕು. ಸಾಮಾನ್ಯ ಅಲ್ಲ. ಎಂತೆಂಥ ಮಹಾತ್ಮರು ಮಾಡ್ಕೊಂಡಂಥ ವಿಚಾರವನ್ನು ನಾವು ಮಾಡಕತ್ತೀವಿ ಅಂದ್ರೆ ನಾವೆಷ್ಟು ಧನ್ಯರು, ಅದನ್ನು ಮರಿಬಾರ್ದು ನಾವು. ಶ್ರೀಕೃಷ್ಣ ಪರಮಾತ್ಮ ಮಾಡ್ಕೊಂಡಂಥದ್ದು, ಶ್ರೀರಾಮಚಂದ್ರ ಮಾಡ್ಕೊಂಡಂಥದ್ದು, ಯಾಜ್ಞವಲ್ಕರು ಮಾಡ್ಕೊಂಡಂಥದ್ದು, ಒಬ್ಬರ ಇಬ್ಬರ ನಾರದ ಮಹರ್ಷಿಗಳು ಮಾಡ್ಕೊಂಡಂಥದ್ದು, ಸಿದ್ಧಾರೂಢರು, ಇವರೆಲ್ಲ ಒಂದು ಮಹಾತ್ಮರ ನಡೆದಂಥ ದಾರಿ ತಿಳ್ಕೊಂಡಂಥ ವಿಚಾರಗಳನ್ನು ನಾವು ತಿಳ್ಕೊಳಕತ್ತೀವಿ ಅಂದ್ರೆ ಭಾಳ ಧನ್ಯರು ಅಂದ್ಕೊಳ್ಬೇಕು. 17ನೇ ಪದ ನೋಡ್ರಿ, ಭಾಳಷ್ಟು ಅದ್ಭುತವಾಗಿ ಹೇಳ್ತಾರ. ಏನು ಹೇಳ್ತಾ ಇದ್ದಾರೆ? ಮುಕ್ತಿ ಅನ್ನುವಂಥದ್ದಕ್ಕೆ ಮತ್ತೇನಿದು ಜ್ಞಾನದಲ್ಲಿ ಹೇಳದಂಥದ್ದು ಮುಕ್ತಿ ಅನ್ನುವಂಥದ್ದಕ್ಕೆ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರೆತಿಲ್ಲವೆಂಬುದೇ ನಿಗಮುಕ್ತಿ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅರಿವೆ ತಾನೆಂದು, ಈಗ ಸದ್ಗುರು ಹೇಳ್ದ ನೋಡಪ್ಪ ಹಿಂಗೈತೆ ಅಂತ. ಯಾಕಂದ್ರೆ ಒಬ್ಬ ಡಾಕ್ಟ್ರ್ ಹತ್ರ ಹೋಗ್ಬೇಕಾದ್ರೆ ನಾವು ನಂಬಬೇಕು. ಡಾಕ್ಟ್ರಿಗೆ ನಂಬಿದಾಗ ಅಲ್ಲಿ ಕೆಲಸ ನಡೀತದೆ. ಇಲ್ಲಾಂದ್ರೆ ಅತೇನು ಕೊಡ್ತಾನೆ ರೀ, ಆ ಗುಳಿಗೆ ಏನು ರೀ, ಈ ನಂಬಿಕೆನೇ ಇರಲಿಲ್ಲ ಅಂದ್ರೆ ಒಂದು ದಿವಸ ತೊಗೊಳ್ತೀವಿ ಗುಳಿಗೆ, 2ನೇ ದಿವಸಕ್ಕೆ ನಮಗೆ ಯಾಕೋ ಹೆಂಗೆ ಕತ್ತಿದ್ರೆ ಆ ಡಾಕ್ಟ್ರಿ ಅಂಥವು ಕೊಟ್ಬಿಟ್ಟಾನೇನಂತ ಬಿಟ್ಟಾಗ್ಬಿಡ್ತೀವಿ ಗುಳಿಗೆಗಳು. ಹೌದಿಲ್ಲ? ಇಲ್ಲರಿ ಆತ ನೋಡ್ಯಾಕ ಕೊಟ್ಟಾನ, ಭಾಳ ಚಲೋ ಡಾಕ್ಟ್ರ್ ಅದನ್ರಿ ಅಂದ್ರೆ ಆತ ಎಂಥವು ಕೊಟ್ಟರು ಕೂಡ ಸರಿಯಾಗಿಬಿಡ್ತದೆ, ಆರಾಮಾಗಿಬಿಡ್ತದೆ. ಹಂಗೆ ನಂಬಿಕೆ ಭಾಳ ಮುಖ್ಯ ಇರ್ತದೆ. ಅದಕ್ಕೆ ಒಬ್ಬ ಡಾಕ್ಟ್ರಿಗೆ ನಾವು ನಂಬಬೇಕಾದ್ರೆ ಒಂದು ಆಪ್ರೇಷನ್ ಮಾಡಬೇಕಾದ್ರೆ ಇಡೀ ಒಂದು ನಾವು ಹೆಂಗೆ ಸತ್ತಂಗೆ ಬಿದ್ದಿರ್ಬೇಕು. ಹೌದಿಲ್ಲ? ಸಂಪೂರ್ಣ ಆತ ಎಲ್ಲಿ ಕೊಯ್ತಾನೋ ಮಾಡ್ತಾನೋ ಏನೇನು ತೊಕ್ಕತ್ತಾನೋ ಹೊಟ್ಟೆಗೆ ಯಾರಿಗೆ ಗೊತ್ತು? ಹೌದಾ? ಆಪ್ರೇಷನ್ ಅಂತ ಹೋಗಿರ್ತೀವಿ, ಹೊಟ್ಟೆಗೆ ಏನೇನು ತೆಗಿತಾನೆ ಯಾರಿಗೆ ಗೊತ್ತಿರ್ತದೆ? ಈ ನಂಬಿಕೆ ಬೇಕಿಲ್ಲ ಆತನ ಮೇಲೆ. ಇಲ್ಲಪ್ಪ ನಮಗೆ ಚಲೋ ಮಾಡ್ತಾನೆ ಡಾಕ್ಟ್ರು, ಚಲೋ ಅದನಂತ ನಂಬಿಕೆಯಿಂದ ಹೋದಾಗ ನಾವು ಆರಾಮಾಗ್ತೀವಿ ಅಲ್ಲ. ಅದ್ರಂಗ ಇಲ್ಲಿ ಏನು ಹೇಳಕತ್ತಾರ, ಸದ್ಗುರುನಾಥ ಎಲ್ಲ ಹೇಳ್ದ ನಿನಗೆ. ಯಾವ ಭಿನ್ನತೆ ಇಲ್ಲ ನೋಡಪ್ಪ. ಉಪಾದಿಯಿಂದ ಈಗ ನಾವು ಕಣ್ಣಿಲ್ಲ ನೋಡಕತ್ತೀವಿ, ಕಣ್ಣಿಗೆ ಕಾಣಕತ್ತದ ಉಪಾಧಿ. ಏನು ಕಾಣಕತ್ತವ? ಮಠ ಕಾಣಕತ್ತದ, ಈ ಮನೆಗೆ ಕಾಣಕತ್ತದ. ಹೌದಿಲ್ಲ? ಯಾಕಂದ್ರೆ ಈ ಕಣ್ಣಿನಿಂದ ನೋಡಕತ್ತೀವಿ, ದೃಶ್ಯವಾಗಿ ಉಪಾಧಿಗಳು ತೋರಕತ್ತವ. ಹೌದಾ? ನಮಗೆ ಉಪಾದಿಯಿಂದ ತೋರಕತ್ತದ, ನಮಗಿದು ನಿಜವಾಗಿ ವಿಚಾರಗಳು ಗೊತ್ತಾಗ್ತಾ ಇಲ್ಲ. ಹೆಂಗೆ ಗೊತ್ತಾಗ್ತಾ ಇಲ್ಲ ಅಂದರೆ, ಈ ಉಪಾಧಿಯನ್ನು ತೆಗೆದಾಗ, ಈ ದೃಶ್ಯವಾಗಿ ಕಾಣಕತ್ತೇವಲ್ಲ, ಈ ಉಪಾಧಿಯನ್ನು ತೆಗೆದಾಗ ಬಯಲು ಮಠಾಕಾಶದ್ದು ಘಟಾಕಾಶದ್ದು ಬಯಲು ಒಂದೇ ಆಗಿಬಿಡ್ತದೆ. ಬೇರೆ ಬೇರೆ ಐತೆ ಅಂದ್ರೆ ಅದೇ ರೀತಿ ಕೂಡ ಜೀವ ಬೇರೆ ಅಲ್ಲ ಮತ್ತು ಶಿವ ಬೇರೆ ಅಲ್ಲ ಅಂತ ಸದ್ಗುರುನಾಥ ತತ್ವಮಸಿ ವಾಕ್ಯಗಳನ್ನು ವಿಚಾರಗಳನ್ನು ಹೇಳಿದ. ಈಗ ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಅಂತಾರ. ಹೆಂಗಂತಂದ್ರೆ ಜೀವ ಮತ್ತು ಈಶ ಇವೆರಡು ಬೇರೆ ಅಲ್ಲಪ್ಪ, ಎರಡು ಭಿನ್ನ ಅಲ್ಲ, ಬೇರೆ ಬೇರೆಕ್ಕೆ ಅವಕಾಶನೇ ಇಲ್ಲ. ಮತ್ತು ಶಿವ ಬೇರೆ ಅದಾನೇನಂದ್ರೆ ಬೇರೆ ಇಲ್ಲ, ಜೀವ ಬೇರೆ ಅದಾನಂದ್ರೆ ಜೀವ ಬೇರೆ ಅಲ್ಲ. ಜೀವನು ನಿನ್ನೊಳಗದನ, ಶಿವನು ನಿನ್ನೊಳಗದನ, ಜಗತ್ತು ನಿನ್ನೊಳಗೆ ಐತೆ. ಆದ್ರೆ ನಿನಗೆ ಯಾಕೆ ತೋರವಲ್ದು ಅಂದ್ರೆ ಅಲ್ಲಿ ಏನೈತೆ, ನಿನಗೆ ಬುದ್ಧಿ ಭ್ರಮಣ ಆಗ್ಯದದು. ಅದಕ್ಕೆ ನಿನಗೆ ಅರ್ಥ ಆಗವಲ್ದದು. ಅದು ಒಳಗಿದ್ದದನ್ನೆಲ್ಲ ಮರ್ತು ಬಿಟ್ಟಿದ್ದೀನಿ ನೀನು. ಈಗ ಜೋರು ತಲೆಗೋಡ್ದಾಗ ಎಲ್ಲ ಮರ್ತು ಬಿಡ್ತಾನೆ ಮನುಷ್ಯ ಅಲ್ಲ. ಎಲ್ಲೋ ಬಿದ್ದರು ಮಾಡಿದ್ರು ಏನಾರು ಆಯ್ತು ಅಂದಾಗ, ಇಲ್ಲರಿ ತಲೆಗೆ ಪೆಟ್ಟು ಬಿದ್ದದ ಯಾಕಂತಂದ್ರೆ ಅವ್ರಿಗೆ ಏನು ಅರಿವಿಗೆ ಬರಂಗಿಲ್ಲ ಅಂತೀವಿ. ಏನು ಗೊತ್ತೇ ಆಗಂಗಿಲ್ಲ ನೋಡ್ರಿ, ಗೊತ್ತೇ ಆಗಂಗಿಲ್ಲ. ತಲೆಗೆ ಬಡ್ದದ ನೆನಪಿನ ಶಕ್ತಿನೇ ಇಲ್ಲ ಅಂತ ನಾವು ಹೇಳ್ತೀವಿ. ಹೌದಲ್ಲ? ಈಗ ನಮಗೂ ಮಾಯ ಅನ್ನುವಂಥ ತಾಯಿ ಗರ್ಭದಾಗ ಮಾಯ ಅನ್ನುವಂಥ ಹೊಡೆತ ತಲೆಗೆ ಬಿದ್ದದಕ್ಕಾಗಿ ನಮಗೆ ಎಲ್ಲೆಲ್ಲಿ ಅರ್ಥ ಆಗೋವಲ್ದಿದು. ಶಿವ ಏನು ಬೇರೆ ಅದಾನೇನು? ನಿನ್ನೊಳಗೆ ಅದಾನ. ಜೀವ ಬೇರೆ ಅದೇನು? ನಿನ್ನೊಳಗೆ ಐತೆ. ಜಗತ್ತು ಬೇರೆ ಐತೇನು? ನಿನ್ನೊಳಗೆ ಐತೆ.
ಯಾಕೆ ನಿನಗೆ ಅರ್ಥ ಆಗೋಲ್ದು ಅಂತಂದ್ರೆ ನೀನು ಆ ಒಂದು ಬುದ್ಧಿ ಭ್ರಮಣೆ ಅಂದ್ರೆ ನಿನಗೆ ಅಂಥ ಒಂದು ಅಜ್ಞಾನ ಇರೋದಕ್ಕಾಗಿ ಅದು ನಿನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳಿದ್ರು, ಶಿವ ಬೇರೆ ಅಲ್ಲ, ಜೀವ ಬೇರೆ ಅಲ್ಲ, ಎರಡೂ ಒಂದೇ. ಭೇದರಹಿತವಾದ ಅಖಂಡ ಚಿದ್ರೂಪವೇ ನಾನಿರುತ್ತೇನೆ. ನೋಡ್ರಿ, ಯಾವ ಜೀವನೂ ಬೇರೆ ಅಲ್ಲ, ಶಿವನು ಬೇರೆ ಅಲ್ಲ. ಈ ರೀತಿ ಭೇದರಹಿತವಾದಂಥ ಅಖಂಡ ಚಿದ್ರೂಪವೇ ನಾನು ಇದ್ದೀನಿ. ಇದರಲ್ಲಿ ಯಾವ ಸಂಶಯವೂ ಇಲ್ಲದೆ, ಒಂದು ಚೂರು ಸಂಶಯ ಉಳಿಬಾರ್ದು. ಅದಕ್ಕೆ ಇದು ಕ್ರಮಶಾಸ್ತ್ರ ಅನ್ನುವಂಥದ್ದು. ಎಷ್ಟು ನಮ್ಗೆ ಈ ಸಂಶಯ ಭಾವ, ವಿಪರೀತ ಭಾವ, ಅಸಂಭಾವ, ಈ 3 ಸಂಶಯಗಳನ್ನು, ಇಂಥ ಭಾವ ಹೋಗೋವರೆಗೂ ಶಾಸ್ತ್ರ ಕೇಳಬೇಕಿದು. ಯಾಕೆ ಕೇಳಬೇಕಂದ್ರೆ ನಮ್ಮಲ್ಲಿ ಸಂಶಯಗಳು ಉಳಿಬಾರ್ದು. ಸಂಶಯಗಳು ಉಳಿಬಾರ್ದು ಅನ್ನೋದಕ್ಕಾಗಿ ಇಷ್ಟು ಸಲ ಕೇಳಬೇಕಾಗ್ತದ. ಅದಕ್ಕೆ ಆ ಚಿದ್ರೂಪ ಸ್ವರೂಪವೇ ನಾನಿದ್ದೀನಿ ಅಂತ ಯಾವ ಸಂಶಯವೂ ಇಲ್ಲದೇ ಇರುವಂಥದ್ದು ನಿಶ್ಚಯವಾಗಿ ತಿಳಿದಿರಬೇಕು. ನಾನು ಪರಬ್ರಹ್ಮ ಸ್ವರೂಪ, ಯಾಕಂದರೆ ಚಿದ್ರೂಪನೇ ನಾನಿದ್ದೀನಿ ಅಂತ ತಿಳಿದಿರಬೇಕು. ಈ ರೀತಿಯಾಗಿ ದೇಹವೇ ನಾನು ಅಂತ ಅನ್ನುವಂಥಲ್ಲಿ ಹೇಗೆ ನಿಶ್ಚಯ ಇತ್ತು, ಈ ಶರೀರ ನಾನು ಅಂತ ಅನ್ನುವಂಥದ್ದು ಭಾಳ ಗಟ್ಟಿ ದೃಢ ಭಾವ ಆಗಿಬಿಟ್ಟದು ನಮಗೆ, ಹೌದಿಲ್ಲ? ಶರೀರ ನಾನು ಅನ್ನುವಂಥದ್ದು ಭಾಳ ದೃಢ ಭಾವ ಆಗಿದೆ. ಇದು 1 ವರ್ಷದ್ದಲ್ಲ, 1 ತಿಂಗಳದ್ದಲ್ಲ, 2 ತಿಂಗಳದ್ದು, ಜನ್ಮಾಂತರದಿಂದ ಬಂದಂಥದ್ದು. ಇದು ಯಾವ ಶರೀರಕ್ಕೆ ಬರ್ತದೆ ನಂದೇ ಅಂತದ್ದು. ನೋಡ್ರಿ ಇದು ಹೆಂಗೆ ಐತಿದು. ಮತ್ತು ನಾವು ಭಾಳ ಹುಷಾರು ಅಂತೀವಿ, ಏನೇನೋ ಸ್ವಲ್ಪ ಕಂಡಿಡಿದ್ಗಳನ್ನ ಏನೇನೋ ಒಂದು ಚೂರಿ ಅದ್ರಾಗ ಪಾಸ್ ಆದೀವಿ, ಅದು ಮಾಡಿದ್ವಿ, ಬಲುಶಾಣೆ ಅಂತೀವಿ. ಯಾವ ಜನ್ಮಕ್ಕೆ ಬಂದರೂ ಕೂಡ, ಎಂಥ ಶರೀರಗಳು ಬಂದರೂ ಕೂಡ ಆ ಶರೀರ ನಾನೇ ಅಂತೀನಿ, ನಂದೇ ಅಂತೀನಿ. ನೋಡ್ರಿ ಎಷ್ಟು ಅಜ್ಞಾನ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಯಾವಾಗ ದೇಹವೇ ನಾನು ಅನ್ನುವಂಥ ಭಾವ ಹೆಂಗೆ ನಿಶ್ಚಯ ಆಗ್ಯದೋ ಹಂಗೆ ದೇಹ ನಾನಲ್ಲ ಅನ್ನುವಂಥ ಭಾವ ನಿಶ್ಚಯ ಆಗ್ಬೇಕಾಗ್ಯದ ಇಲ್ಲಿ. ಅರ್ಥ ಆಯ್ತಲ್ಲ? ನಮ್ಮಪ್ಪ ನಮ್ಮವು ಹೆಸರಿಟ್ಟಾರ, ನಾನೇ ಅದು ಹೆಸರಂತ ಏನು ಗಂಟು ಹಾಕೊಂಡು ಕುಂತೀನಲ್ಲ, ಅದು ನೀನಲ್ಲೋ. ಈ ಶರೀರ ನಾನೇ ಅಂತ ಅನ್ಕೊಂಡು ಕುಂತಿಯಲ್ಲ, ಅಪ್ಪ ಅಮ್ಮ ನೋಡು ಹಿಂಗೆ ಮಾಡಿ ಹಂಗೆ ಮಾಡಿ, ಈ ಶರೀರ ನಾನೇ ಅನ್ಕೊಂತ ಬಂದದಿದು 1 ಜನ್ಮದ್ದಲ್ಲ, ಹಂಗೆ ಬಂದದಲ್ಲ. ಈಗ ಆ ಶರೀರ ನೋಡಪ್ಪ, ಇದು ಶರೀರ ನಾನಲ್ಲ ಅನ್ನುವಂಥದ್ದೇ ದೃಢ ಭಾವ ಆಗ್ಬೇಕಾಗ್ಯದಿಲ್ಲಿ. ಅದಕ್ಕೆ ಸದ್ಗುರುನಾಥ ನಿನಗೆ ಸುಮ್ಮ ಆಡಕ್ಕೆ ಬಂದ ನನ್ನಾತ, ಪರಮಾತ್ಮನ ಸ್ವರೂಪ ಆತ. ನೋಡ್ರಿ ಎಂತೆಂಥ ಒಂದು ನಾವು ಮಹಾತ್ಮರ ವಿಚಾರಗಳನ್ನು ತಗೊಂಡಾಗ ನಾವು ಈ ಗ್ರಂಥಗಳನ್ನು ಓದ್ಕೊಳ್ಳೋದು, ಅವ್ರ ವಿಚಾರಗಳನ್ನು ಮಾಡೋದು, ಸೃಷ್ಟಿ ಒಳಗೆ ನೋಡಿದ್ರೆ ಎಲ್ಲ ನಮಗೆ ಭಾಳಷ್ಟು ವಿಚಾರಗಳು ಸಿಗ್ತಾವ. ಈ ತತ್ವಕ್ಕೆ ಹೋಗೋದಕ್ಕೆ, ಮುಕ್ತನಾಗೋದಕ್ಕೆ ಭಾಳಷ್ಟು ಅದ ಇಲ್ಲಿ ನಾವು ತಿಳ್ಕೊಳಕ್ಕೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಯಾವಾಗ ಶರೀರ ಅಷ್ಟು ಗಟ್ಟಿಯಾಗಿ ನಂಬಿದೆಯಲ್ಲ, ಈಗ ಏನಾಗ್ಯದ, ಗುರುವಾಕ್ಯವನ್ನು ನೀನು ನಂಬಿ ಈ ಶರೀರ ನಾನಲ್ಲ. ಮತ್ತು ಶರೀರ ನಾನಲ್ಲ ಅಂದಮೇಲೆ ಶರೀರದಿಂದ ಆಗ್ತಕ್ಕಂಥ ಕಾರ್ಯಗಳೇನು ಎಲ್ಲ ಸುಳ್ಳು. ಶರೀರನೇ ನಾನಲ್ಲ ಅಂದಮೇಲೆ ಮತ್ತು ಶರೀರದಿಂದ ಏನೇನು ಸಂಬಂಧಪಟ್ಟವ ಅವೆಲ್ಲ ಧನ್. ಈಗ ಅಡ್ಕಲ್ ಗಡಿಗೆ ಅಂತ ಇಟ್ಟಿರ್ತಾರಿಲ್ಲ ಮನ್ಯಾಗ, ಹಳ್ಳಿ ಒಳಗೆ ಅಲ್ಲಿ ಇಲ್ಲಿ ಇಟ್ಟಿರ್ತಾರೆ, ಕಾಳಕ್ಕೆ ಕಡಿ ಹಾಕಕ್ಕಂತೇಳಿ ಒಂದ್ರ ಮೇಲೆ ಒಂದು ಗಡಿಗೆಗಳು ಇಟ್ಟಿರ್ತಾರಲ್ಲ. ಅದು ಯಾವಾಗ ಶರೀರ ನಾನಲ್ಲ ಅನ್ನುವಂಥ ಭಾವ ಯಾವಾಗ ಬಂತು ಅಂದ್ರೆ ಕೆಳಗಿನ ಗಡಿಗಿನೇ ಹೊಡೆದಂಗೆ ರಪ್ಪಂತ ಹೊಡೆದ್ಬಿಟ್ರೆ ಮ್ಯಾಲಿ ಗಡಿಗಳು ಪಟ ಬಿದ್ದು ಹೋಗ್ಬಿಡ್ತಾವೆ. ಅದ್ರಂಗೆ ನಾವು ಚಿಂತನೆ ಮಾಡಬೇಕು. ಗುರುವಾಕ್ಯ ಕೇಳಿದ ಮೇಲೆ ಚಿಂತನೆ ಮಾಡ್ಬೇಕು. ಶರೀರ ನಾನಲ್ಲ ಅಂತ ಹೇಳಿದರು ಗುರುಗಳು. ಅಂದಾಗ ಶರೀರ ನಾನಲ್ಲ ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟುವಂಥ ಒಂದು ಎಲ್ಲ ಏನು ನಡೀತಾವ ಘಟನೆಗಳು ಅಥವಾ ವಿಷಯಗಳು ಏನವ ಅವು ಯಾವ ನನಗೆ ಸಂಬಂಧ ಇಲ್ಲ. ಶರೀರ ಮತ್ತು ತುಂಬಿದ ಬಂಡಿ ಇದ್ದಂಗೆ ಮಹಾತ್ಮರು ಎಷ್ಟು ವರ್ಣನೆ ಮಾಡ್ಯಾರ, ತತ್ವಪದ ಬರ್ದಾರ, ವಚನಗಳು ಬರ್ದಾರ. ಈ ಶರೀರ ಅನ್ನುವಂಥದ್ದು ಒಂದು ತುಂಬಿದ ಬಂಡಿ ಅಂತ ಹೋಲಿಸ್ತಾರೆ, ಹೌದಲ್ಲ? ಯಾಕಂತಂದ್ರೆ ಎಲ್ಲ ತುಂಬ್ಕೊಂಡದಿದು, ಎಲ್ಲವೂ ತುಂಬ್ಕೊಂಡದ. ಮತ್ತು ಈ ಮನಸ್ಸು ನಂದಂತದ, ಬುದ್ಧಿ ನಂದಂತದ, ಇಂದ್ರಿಯಗಳು ನಂದಂತದ, ವಿಷಯಗಳು ನಂದಂತದ, ನಾವು ವ್ಯವಹಾರ ಮಾಡಿನಂತದ 1-2 ಗಂಟೆ ಹಾಕೊಂಡು ಕುಂತದ್ದಿದು. ಅದಕ್ಕೆ ಈಗ ಏನಾಗ್ಯದ, ಗುರುನಾಥ್ ಹೇಳಕತ್ತೇನ, ಶರೀರ ನೀನಲ್ಲ, ಮೊದಲು ಬಿಟ್ಕೋ ಅಂತ ಹೇಳಕತ್ತೇನ. ಮತ್ತು ಆತ ಹಂಗೆ ಹೇಳಕತ್ತೇನೆ, ನಾನು ಹಿಂಗೆ ಇರ್ತೀನಿ ರೀ ಅಂದ್ರೆ ನಿನಗೆ ಇರಬೇಡ ಅಂತಾರೆ. ಅದು ನಿನ್ನ ಒಳ್ಳೇದಕ್ಕೆ ಹೇಳಕತ್ತೇನ ಕೆಟ್ಟದಕ್ಕೆ ಹೇಳಕತ್ತೇನತ್ತ ಗುರುನಾಥ?
ಇಲ್ಲರಿ ನಾನು ಒಳ್ಳೇದು ಕೇಳಾಕತ್ತೇನೆ, ಒಳ್ಳೇದು ಕೇಳಾಕತ್ತೇನೆ ಅಂದ್ರೆ ನಂಬು. ಇಲ್ಲರಿ ಮತ್ತು ನಮಗೆ ಬಿಡೋಕ್ಕಾಗಂಗಿಲ್ಲ ಬಿಡ್ರಿ, ಅದಕ್ಕೆ ಈ ಧರೆಯ ಭೋಗವನ್ನೆಲ್ಲ ಬಿಟ್ಟು ಬರ್ತೀರಾ ಇಲ್ಲೇ ಇರ್ತೀರ ಅಂದ್ರೆ, ಇಲ್ಲರಿ ನಾವು ಇರ್ತೀವಿ ರೀ, ಮತ್ತು ಹೆಂಗೆ ಬಿಟ್ಟು ಬರೋಕ್ಕಾಗ್ತದ್ರೆ ಇರು ಅಂತಾರೆ. ಇರು, ಎಷ್ಟು ಜನ ಮಗಳು ಬರ್ತಾವಲ್ಲ ಬಂದು ಹಿಂಗೆ ಇದ್ಕೊಂತ ಸತ್ಕೊಂತ ನಾಯಿ ನರಿ ಸತ್ಕೊಂತ ಹೋಗು ಬೇಡ ಅಂತಾರೆ. ನಿನಗೆ ಯಾರು ಬೇಡ ಅಂತಾರೆ? ನೀ ಯಾವಾಗ ಬರ್ಬೇಕಾಯ್ತು ಬರ್ತಿದ್ವಿ, ಹೋಗು ಎಷ್ಟು ಜನ್ಮ ತಿರುಗಾಡ್ಬೇಕಾಯ್ತು ತಿರುಗಾಡ ಅಂತಾರೆ. ಮತ್ತಿಲ್ಲರಿ ನಿಮ್ಮ ಮಾತು ಕೇಳ್ತೀನಿ ರೀ, ಧನ್ಯ ಆಗಿಬಿಡ್ತೀವಿ. ಇದು ಯಾರಿಗಲ್ಲ, ಯಾರಿಗೂ ಕೊಡೋದನ್ನಲ್ಲ ತೊಗೊಳೋದಲ್ಲ. ರೊಕ್ಕ ರೂಪಾಯಿ ಮಾಡಿದ್ರೆ ಮಕ್ಕಳು ಮರಿಗಳು ತೊಗೊಳತ್ತಾರಪ್ಪ, ಅವ್ರ ಸಲುವಾಗಿ ದುಡಿಯಾಕತ್ತೀನಿ, ಹೆಣ್ತಿ ಮಕ್ಕಳು ತೊಗೋತಾರೆ, ನಾ ಸತ್ರೂ ಅವ್ರಿಗೆ ಇರ್ತದಂತ ಅನ್ಬೋದು. ಹೌದಲ್ಲ? ಏಟು ಮಾಡಿದರೂ ಕೂಡ ಮತ್ತು ಅವ್ರಿಗೆ ಇರ್ತದೆ ಬಿಡ್ರಿ. ನಾವು ಆದರೂ ಕೂಡ ಮತ್ತು ಇನ್ನೂ ಜನ್ಮಾಂತರದ ಆಸೆ ಇಟ್ಕೊಂಡು ಕುಂತಿರ್ತದೆ. ನಾವು ಆದ್ರೂ ಮಕ್ಕಳು ತಿನ್ನಬೇಕು, ಅದಾದಮೇಲೆ ಮೊಮ್ಮಕ್ಕಳು ತಿನ್ನಬೇಕು, ಅವ್ರಿಗೇನು ತ್ರಾಸು ಆಗಬಾರ್ದು, ಅಷ್ಟು ಗಳಿಸ್ಬೇಕು ಅಂತಿರ್ತದೆ. ಇದು ಈ ಜೀವ ಹೆಂಗದು ಗೊತ್ತಾ? ತಲಿತಲಾಂತರ ಮಕ್ಕಳು ಮೊಮ್ಮಕ್ಕಳು ನಾವು ಆದರೂ ಕೂಡ ಅವ್ರು ಚಂದ ತಿನ್ನಬೇಕಂತ. ಅವ್ರವ್ರ ಕರ್ಮಗಳು ಹೆಂಗಿರ್ತಾವೋ, ಎಂಥದ್ದು ಹುಟ್ಟುತ್ತದೋ ಎಂಥದ್ದೆಲ್ಲ ನೀ ಇದ್ದಾಗ ನೀ ಗಳಿಸಿದ್ದನ್ನು ಹಾಳು ಮಾಡಕ್ಕೆ ಹುಟ್ಟುತ್ತದೆ ಅಂದಂದು ಬಿಡ್ತದಾನೆ. ನೀರೇಟಿಗೆ ಓಟು ಕಲಸ ಮಾಡಿರ್ತದ. ನೀನು ನರಳಿ ಎಷ್ಟು ತ್ರಾಸು ಮಾಡ್ಕೊಂಡು ನೀನು ಗಳಿಸಿರ್ತಿದ್ದಿ, ಆ ಮಗ ನೀನು ಕಳಿಯುವಂಥ ಊಟನಂದ್ರೆ ನರಳಿ ಸಾಯ್ಬೇಕು ಮತ್ತೆ ನೀನು. ಹಂಗೈತೆ ಅದು. ಯಾರು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ ನೋಡಿ, ಸತ್ಯ ಅದು ಶರೀರ ಅಂದ್ಕೊಂಡವ್ರಿಗೆ ಹಣೆ ಬರಗಳು ಹಿಂಗಾಗ್ತಾವವು. ಅದಕ್ಕೆ ಮಹಾತ್ಮರು ಹೇಳ್ತಾರ, ತನುಭಾವವಳಿಯ ದುಃಖದ ಕೇಡು. ಎಲ್ಲ ದುಃಖಗಳು ನಿವೃತ್ತಿ ಆಗಿಬಿಡ್ತದೆ. ಯಾವುದರಿಂದ? ಒಂದೇ ಒಂದು. ಎಲ್ಲ ದುಃಖಗಳು ಜಾಸ್ತಿ ಅದಾವ. ಯಾವುದರಿಂದ? ಶರೀರ ನಾನು ಅಂತ ಯಾವಾಗ ನೀವು ಅಂದಿ ಅಂದ್ರೆ ಎಲ್ಲ ದುಃಖಗಳು ಅದಾವ ಅದರಿಂದ. ಒಂದಲ್ಲ, ಒಬ್ಬ ಸೈನ್ಯ ಹೋಗ್ತಾ ಇತ್ತಂದ್ರೆ ಮುಂದೆ ಒಬ್ಬತ್ತು ಹೋಗ್ತಿರ್ತಾನೆ ನೋಡ್ರಿ, ದೊಡ್ಡ ರಾಜ ಮುಂದಿದ್ದವ್ರು ಹೋಗ್ತಿರ್ತಾರೆ, ಹಿಂದ್ಗಡೆ ಎಲ್ಲ ಲೈನು ಹೋಗ್ತಿರ್ತಾವೆ ಸೈನಿಕರು. ಹೌದಿಲ್ಲ? ಆ ಕಮಾಂಡ್ ಸೈನಿಕರದಾಗ ಒಬ್ಬ ಏಜೆಂಟ್ ಇರ್ತಾನೆ ನೋಡ್ರಿ, ಆತ ಮುಂದೆ ಹೋಗ್ತಿರ್ತಾನೆ, ಹಿಂದೆಲ್ಲ ಈ ಸೈನ್ಯ ಬರ್ತಿರ್ತದೆ. ಅದಲ್ಲ, ಅದ್ರಾಗ ಈ ಶರೀರ ಅನ್ನುವಂಥದ್ದು ನಾನು ಅಂತ ಯಾವಾಗ ಹಿಡ್ಕೊಂಡಿವಿ ಅಂದ್ರೆ ಅದ್ರ ಹಿಂದೆ ಭಾಳಷ್ಟು ದುಃಖಗಳು ಲೈನ್ ಅದಾವ, ಒಂದಲ್ಲ ಎರಡಲ್ಲ. ಅದಕ್ಕೆ ಮಹಾತ್ಮರು ಒಂದು ಹಿಡಿತ ತಿಳಿಸ್ತಾರ, ನೀನು ನೆಮ್ಮದಿಯಿಂದ ಖುಷಿಯಾಗಿ ಈ ದುಃಖದಿಂದ ನೀ ಬಿಡುಗಡೆ ಆಗ್ಬೇಕಾಗಿತ್ತು ಅಂದ್ರೆ ನೋಡಪ್ಪ, ಒಂದೇ ಮಾತು ನಿನಗೆ ಕಿವಿ ಮಾತು ಹೇಳ್ತೀನಿ ಅಂತಾರೆ ಅವರು. ಕಿವಿ ಮಾತು ಮೆಲ್ಲಕ್ಕೆ ಕಿವಿಯಾಗಿ ಹೇಳಾವಿವು. ಈ ಮಾತುಗಳು ಓಪನ್ ಹೇಳವಲ್ಲ. ಯಾಕಂದ್ರೆ ಈಗ ಅನುಕೂಲ ಇಲ್ಲ, ಎಲ್ಲರೂ ಬಂದು ಎಲ್ಲಿ ಕೇಳ್ತೀರಿ? ಈಗ ನಾ ಎಲ್ಲಿರ್ತೀವಿ, ಗುರುಗಳು ಎಲ್ಲಿರ್ತಾರೆ ಹೋಗಿ ಕುಂತು ಕೇಳೋಕ್ಕಾಗ್ತದ ಈಗಿನ ಕಾಲದಾಗ? ಯಾಕೆ ಪುಣ್ಯ ಅದು, ನಿಮ್ದು ಎಲ್ಲರದ್ದು ಪುಣ್ಯ ಅದ. ನೀವು ಎಲ್ಲೆಲ್ಲಿ ಇದ್ದರೂ ಕೂಡ ಇವು ಕಿವಿಗೆ ಬೀಳಾಕತ್ತೇವೆ ನಿಮ್ಗೆ. ಅದಕ್ಕೆ ಇದು ಪರಮ ವಿರಕ್ತಂಗೆ ಪರತರ ಶಿಷ್ಯಂಗೆ ಪರಮಾರ್ಥ ಅರಿವ ಆತ್ಮತನುಜಂಗೆ ಪರಮ ರಹಸ್ಯದಳು ಒರೆಯುವುದು ಕರ್ಮ ತತ್ಪರರಿಗೆ ಅರುಪಲಾಗದು ಇದನ್ನೊಮ್ಮೆ ಅಂತ ಹೇಳಿದ್ದಾರೆ ಅವರು. ಇದು ಅಧಿಕಾರಿಗಳು ಎಂಥವ್ರು ಅದಾರ ಅಂಥವ್ರನ್ನ ನೋಡಿ ಅವ್ರು ಹೆಂಗೆ ಭಕ್ತಿಯಿಂದ ಅದಾರ, ನಿಜ ಭಕ್ತಿಯಿಂದ ಕೂಡಿದಾರೋ, ಈ ಶಾಸ್ತ್ರಕ್ಕೆ ಅಧಿಕಾರಿಗಳು ಅದಾರೋ ಇಲ್ಲೋ ಅಂತ ಅವ್ರ ಮುಖ ನೋಡಿ, ಅವ್ರ ಭಕ್ತಿ ನೋಡಿ, ಅವ್ರ ಸೇವಾದಿಗಳನ್ನು ನೋಡಿ ಇದನ್ನು ಬಿಚ್ಚಬೇಕಂತ ಹೇಳ್ಯಾರ ಅವರು. ಸುಮ್ಮನೆ ಎಲ್ಲರಿಗಿದು ಹೇಳುವಂಥದ್ದು ಅಲ್ಲ ಈ ವಿಷಯಗಳು. ಯಾಕೆ? ನಿಮಗೆ ಪುಣ್ಯದ ಫಲಗಳು ಜಾಸ್ತಿ ಅದಾವ. ಈಗ ನೀವು ಎಲ್ಲಿ ಕುಂತಲ್ಲಿ ಕಿವಿಗೆ ಬಿಡಕತ್ತೇವಿವು, ಅರ್ಥಾಯ್ತಲ್ಲ? ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಅವರು, ಅಂಥ ಒಂದು ರಹಸ್ಯಗಳು ಹೇಳುವಂಥದ್ದು, ಕಿವಿ ಮಾತು ಹೇಳುವಂಥದ್ದು. ನೋಡು ಮಕ್ಕಳಿಗೆ ನಾವು ಹೇಳ್ತೀವಲ್ಲ, ಹೌದಾ? ನೋಡು ಅದು ಸ್ವಲ್ಪ ಯಾಕೋ ನಾವೆಲ್ಲ ಒಂದು ಭಾಳಷ್ಟದ್ರಾಗ ಹೋಗಿರ್ತೀವಿ, ಏನೋ ಒಂದು ಸ್ವಲ್ಪ ವಿಚಾರಗಳು ಹೇಳ್ಬೇಕಾಗಿರ್ತದೆ ಮಕ್ಕಳಿಗೆ, ಒಂದು ಸ್ವಲ್ಪ ಕಿವಿಯಾಗಿ ಹೇಳ್ಬೇಕಾಗಿರ್ತದೆ. ಎಲ್ಲರ ಮುಂದೆ ಹೇಳಂಗಿರಂಗಿಲ್ಲಲ್ಲ, ಆವಾಗ ಕಿವಿಯಾಗಿ ಹೇಳಿ, ನೋಡಪ್ಪ ಇಲ್ಲ ಹಿಂಗಾದ್ರೆ ಹಿಂಗಾಗ್ತದೆ ನೋಡಂತ ಹೆಂಗೆ ಕಿವಿಯಾಗಿ ಹೇಳ್ತೀವಿಲ್ಲ, ಅದ್ರಂಗ ಗುರುನಾಥ ತಕ್ಕ ಶಿಷ್ಯ, ಬಲಾಢ್ಯ ಶಿಷ್ಯ ಆಗಿರ್ಬೇಕತ್ತ. ಅಂಥ ಒಂದು ಶಿಷ್ಯನಿಗೆ ಪರಿಪಕ್ವ ಹೃದಯದ ಶಿಷ್ಯ ಇದ್ದನಂದ್ರೆ ಕಿವಿಯಾಗಿ ಉಸಿರ್ತಾನೆ. ನೋಡು, ದುಃಖಕ್ಕೆ ಕಾರಣ ಆಗಿರುವಂಥದ್ದು ಶರೀರ ನಾನು ಅನ್ನುವಂಥದ್ದು ಐತೆ, ಅದಕ್ಕೆ ದುಃಖಕ್ಕೆ ಕಾರಣ ಆಗಿರುವಂಥ ಈ ಶರೀರ ನಾನಲ್ಲ ಅಂತ ನೀ ಬಿಟ್ಕೊಳ್ಳೋ ಕೆಲಸ ಮಾಡು ಅಂತ ಕಿವಿಯಾಗಿ ಉಸಿರಂಥ ವಿಚಾರಗಳಿವು. ಇವು ಸುಮ್ಮನೆ ಬಿಟ್ಟು ಹೇಳುವಂಥ ವಿಚಾರಗಳು ಇರಂಗಿಲ್ಲ ಇವು. ಯಾಕಂದ್ರೆ ಅದೇ ಪುಣ್ಯದ ಫಲಗಳು ಇದ್ದಾಗ ಇವು ಸಿಗ್ತಾವೆ. ಅದಕ್ಕೆ ಇಲ್ಲಿ ಕೂಡ ಏನಾಗ್ತದ, ಈ ಒಂದು ಶರೀರ ಈ ನಾನು ಅನ್ನುವಂಥದ್ದು ಹೆಂಗೆ ದೃಢ ಆಗ್ಯದ, ಶರೀರ ನಾನಲ್ಲ ಅನ್ನುವಂಥ ಭಾವ ದೃಢ ಆಗಬೇಕು. ಆಮೇಲೆ ಈ ಶರೀರ ನಾನು ಅಲ್ಲ ಅನ್ನುವಂಥದ್ದು ದೃಢ ಭಾವ ನಿಶ್ಚಯ ಆಗಬೇಕು. ಅಂದಾಗ ಈ ಮುಕ್ತಿಯು ತನ್ನ ಅಂದರೆ ಏನು ಹೇಳ್ತಾರೆ,
ಯಾವಾಗ ಅಂಥ ಒಂದು ನಿಶ್ಚಯ ಆಯಿತು, ಶರೀರ ನಾನಲ್ಲ ಅನ್ನುವಂಥದ್ದು ಭಾವ ನಿಶ್ಚಯ ಇವತ್ತು, ಹಾಗೆ ಪರಿಪೂರ್ಣ ಅರಿವಿನ ಸ್ವರೂಪನೇ ನಾನು ಇದ್ದೀನಿ ನೋಡ್ರಿ. ಪರಿಪೂರ್ಣ ಅರಿವಿನ ಸ್ವರೂಪ ನೀ ಎಲ್ಲಿ ನೋಡಿದ ಅರ್ಥ ನೀನೇ ದೇವ. ನೀ ಎಲ್ಲಿ ಕಣ್ಣು ಹಾಯಿಸ್ತಿದ್ದೀನಿ ನಿಂದೇ ಅದು, ಏನು ಬೇರೆ ಅದು ನಿನ್ನ ಬೆಳಕ ಅದದು. ನಿನಗೆ ಅಜ್ಞಾನ ಆಗ್ಯದಪ್ಪ, ನಿನಗೆ ಏನು ಹೇಳ್ಬೇಕಪ್ಪ ಅಂತಾರೆ ಮಹಾತ್ಮರು. ಎಲ್ಲ ನಿನ್ನೊಳಗೆ ಐತು, ನೀ ಸ್ವಲ್ಪ ತಿಳ್ಕೊ, ಸ್ವಲ್ಪ ಮನಸ್ಸಿಡು. ಆ ಸಂಸಾರಕ್ಕೆ ಅದಕ್ಕೆ ಇದಕ್ಕಂತ ಟೈಮ್ ಇಟ್ಕೊಳ್ತಿದ್ದಿ, ಗುರು ವಾಕ್ಯ ಕೇಳಕ್ಕೆ ಟೈಮ್ ಇಲ್ಲ ಅಂತಿದೆಯಲ್ಲ, ಹಾಕಿದೆ ನೋಡು ಅಜ್ಞಾನ. ಇದೇ ನಿನ್ನ ಮೋಸದಾಟ. ಇಲ್ಲಪ್ಪ ನಾನು ಗುರುಗಳು ಹೇಳಕತ್ತಾರಂದ್ರೆ ನಾ ಕೇಳ್ತೀನಿ, ಆದ್ರೆ ಮನ್ಯಾಗ ಎಲ್ಲ ಸಂಸಾರ ಎಂಥದೇ ಇರಲಿ, ಕಷ್ಟನೇ ಇರಲಿ ಸುಖನೇ ಇರಲಿ, ಅದಕ್ಕಿಂತ ಹೆಚ್ಚಿಂದು ಗುರುವಾಕ್ಯನೇ ನನ್ನ ಮುಖ್ಯ ಅದ. ಅದು ಕೇಳೋವರೆಗೂ ನಾನು ಉಳಿದ ಕೆಲಸಗಳ ಕಡೆ ಗಮನ ಜಾಸ್ತಿ ಕೊಡಂಗಿಲ್ಲ ಅಂದಿದ್ರೆ ನೀ ಗೆದ್ದು ಬಿಡ್ತಿದ್ದೆ. ಈಗೇನಾಗ್ಯದ, ಮನಸ್ಸು ಪಲ್ಲಟ ಆಗ್ಬೇಕಾಗಿದೆ ಸಂಸಾರ ಮೇಲೆ. ಈಗ ತೂಕ ಹಿಡಿದಾಗ ಈ ಸಂಸಾರ ತೂಕ ಜಾಸ್ತಿ ಆಗ್ತದೆ, ಭಾವ ನಾವು ಸಂಸಾರ ಮೇಲೆ ಇಟ್ಟಂಥ ಭಾವದ ತೂಕ ಜಾಸ್ತಿ ಆಗ್ತದೆ. ಗುರುವಾಕ್ಯದ ಮೇಲೆ ಈ ಪರಮಾರ್ಥವನ್ನು ಮಾಡ್ಕೋಬೇಕನ್ನುವಂಥ ಭಾವದ ಮೇಲೆ ಅಲ್ಲಿ ಭಾರ ಕಡಿಮೆ ಆಗಿರ್ತದೆ. ಯಾಕಂದ್ರೆ ನಮಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೇಳ್ತೀವಲ್ರಿ, ನಡೀತಿದಲ್ಲ ಬಿಡ್ರಿ ಅಂತ ಇದನ್ನು ಸ್ವಲ್ಪ ಗೌಣ ಮಾಡಿರ್ತೀವಿ. ಆದ್ರೆ ನಿಜವಾಗಿ ವಿಚಾರ ಮಾಡಿ ನೋಡಿದಾಗ ಅದ್ರ ಕಡೆ ಜಾಸ್ತಿ ಒಲವು ಇರಬಾರ್ದು. ಎದ್ರ ಮೇಲೆ? ಸಂಸಾರದ ಮೇಲೆ. ಇದ್ರ ಮೇಲೆ ಜಾಸ್ತಿ ತೂಕ ಆಗಬೇಕು. ಅಂದಾಗ ಗೆದ್ದು ಬಿಡ್ತಿದ್ದೀನಿ ಮನುಷ್ಯ. ಅದು ಮಾಡಬಾರ್ದೇನ್ರಿ, ಚಂದನ ಕುಂದಿರ್ಬೇಕಂತ ಅಲ್ಲ. ನಿನ್ನ ಮನಸ್ಸು ಶರೀರ ಎಲ್ಲನೇ ಕೆಲಸ ಮಾಡಲಿ, ಅದಕ್ಕೇನು ಒಂದು ಕಡೆ ಇಟ್ಕೊಂಡು ಕೇಸ್ ಮಾಡಂತಾರನ. ನಿನ್ನ ಮನಸ್ಸು ಗುರು ಹೇಳಿದಂಥ ವಾಕ್ಯಗಳನ್ನು ಚಿಂತನೆ ಮಾಡು. ಈಗ ದನಗಳು ಹೆಂಗೆ ಮೇವು ತಿಂದು ಬಂದು ಮೇಲೆ ಕಾಡಿಸ್ತಾವಿಲ್ಲ, ಬೆಳತಾನ ಮೇಲೆ ಕಾಡಿಸ್ತಾವಲ್ಲ, ಹಂಗೆ ಗುರುವಾಕ್ಯವನ್ನು ಕೇಳಿ ನಾಳೆ ಇಷ್ಟೊತ್ತಿಂತನೇ ಮೇಲೆ ಕಾಡಿಸ್ಬೇಕು ಅದನ್ನು. ಅಂದಾಗ ಗೆಲ್ಲುತ್ತಿದ್ದೀನಿ ನೀನು. ಅದಕ್ಕೆ ಅಂಥ ಒಂದು ಪರಿಪೂರ್ಣ ಅರಿವೇ ತಾನಂತ ಯಾವಾಗ ನಿಶ್ಚಯವಾದಂಥ ಬುದ್ಧಿ ಇದ್ರೆ ದೂರವಿಲ್ಲವೋ ಮುಕ್ತಿ, ದೂರವಿಲ್ಲವೋ ಭಾಳ ದೂರ ಐತೆ. ಈಗ ಗೆದ್ದೇ ಬಿಡ್ತೀನಿ, ನೀನು ಗೆದ್ದೆ ಮುಗೀತು. ಜನ್ಮ ಪಾವನ ಆಗಿಬಿಡ್ತದೆ ನೋಡ್ರಿ, ಪಾವನ. ಅಂಥ ಒಂದು ಮುಕ್ತಿಯ ಸ್ವರೂಪವೇ ನಿಂದೈತೆ. ಆ ಸ್ವರೂಪ ಮುಕ್ತಿಯ ನಿನ್ನ ಸ್ವರೂಪನೇ ಇರುವಂಥದ್ದು, ಬೇರೆ ಅಲ್ಲಪ್ಪ ಅಂತ ಏನು ಹೇಳಕತ್ತಾರ. ಇದೇನು ನಿಜಗುಂಡ್ರು ಹೇಳಕತ್ತಾರ, ಯಾರೋ ಗುರುಗಳು ಹೇಳ್ಯಾರ, ಅಥವಾ ನಾವು ಹೇಳಕತ್ತೀವಿ? ಮತ್ತು ಹೆಂಗ್ರಿ ನಂಬೋದು ಅನ್ನಕ? ಇದು ಶ್ರುತಿ ಪ್ರಮಾಣ ಅದಾವ, ಶ್ರುತಿ ಹೇಳಕತ್ತಿದ್ದು. ಮತ್ತು ಶ್ರುತಿ ಪ್ರಮಾಣನೇ ಹೇಳಕತ್ತಿದ ಅಂದಮೇಲೆ ಮತ್ತು ಎಂಥ ವಿಚಾರ ರೀ ಇವು. ಇವೆಲ್ಲ ವಿಚಾರಗಳು ಹೆಂಗೆ ಅದಾವ ಅಂದ್ರೆ ಒಂದು ತೆಗೆದಾಕಂಗಿಲ್ಲ, ಅಂಥ ಒಂದು ತೂಕದ ವಿಚಾರಗಳು ಇವೆಲ್ಲ. ಅದಕ್ಕೆ ಯಾರು ಇವರು ಹೇಳಿದ್ದಲ್ಪ, ಇದು ಶ್ರುತಿ ಹೇಳುವಂಥ ವಿಚಾರಗಳು ಇವೆಲ್ಲ. ಈಗ ಸುಮ್ಮನೆ ಹೇಳಿದುವಂತ ಅಲ್ಲ, ಏನೋ ನಾನು ಭಾಳ ತಿಳ್ಕೊಂಡೀನಿ, ನಾನು ದೊಡ್ಡ ಪಂಡಿತರದೀವಿ ನೀವು ತಿಳ್ಕೊಳ್ರಿ ಅಂತ ಹೇಳುವಂಥ ವಿಚಾರಗಳು ಅಲ್ಲಿವು. ಇವು ಶ್ರುತಿಯಲ್ಲಿ ಹೇಳಿದಂಥ ವಿಚಾರಗಳದಾವಪ್ಪ ಅಂತ ಹೇಳ್ತಾರೆ. ಇದನ್ನು ಇಟ್ಕೊಂಡು ಮತ್ತೆ ನಾಳೆ ಮಾತಾಡೋಣ. ಅದ್ಭುತವಾದಂಥ ವಿಚಾರಗಳು. ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.